ओम शांति, ओम शांति, ओम शांति, ओम। मन में है तन में है यही उमंग, बदलेंगे जग के इस जीवन के रंग। हम हैं राही रुकते नहीं, इतना है दम थकते नहीं। खुमार दिल में हम प्रभु के संग। मन में है तन में है यही उमंग, बदलेंगे जग के इस जीवन के रंग। शांति शक्ति की हम अंतर ज्योति जगाएंगे सबकी। फैलाएंगे किरणें शांति शक्ति की, हम अंतर ज्योति जगाएंगे सबकी। चंदन सा महके हर एक मन, करके तपस्या बने पावन। चंदन सा महके हर एक मन, करके तपस्या बने पावन। पुलकित धरा पुलकित गगन, लहराती सुखदाई पवन। पुलकित धरा पुलकित गगन, लहराती सुखदाई पवन। है एतबार जो प्रभु को पसंद। तकदीर हमारी प्रभु ने बनाई, स्नेह शक्ति से हमें दी राजाई। तकदीर हमारी प्रभु ने बनाई, स्नेह शक्ति से हमें दी राजाई। भाग्य हमारा ऐसा मिला, मन के चमन ये खिला खिला। भाग्य हमारा ऐसा मिला, मन के चमन ये खिला खिला। प्रभु से मिली मन की मंजिल, कहता यही हमारा दिल। आई बहारें ये लेके तरंग, मन में है तन में है यही उमंग। बदलेंगे जग के इस जीवन के रंग। हम हैं राही रुकते नहीं, इतना है दम थकते नहीं। खुमार दिल में हम प्रभु के संग। मन में है तन में है यही उमंग, बदलेंगे जग के इस जीवन के रंग। ಓಂ ಶಾಂತಿ. ಇವತ್ತು ಭಾನುವಾರ 14/7/2024. ಅವ್ಯಕ್ತ ಬಾಪ್ತಾದ ಮುರಳಿ ರಿವೈಸ್ ಆಗ್ತಾ ಇದೆ 25/11/2000. ನವೆಂಬರ್ 25, 2000 ಇಸವಿಯ ಮುರಳಿ.
ನಿಮ್ಗೆ ಗೊತ್ತಿದೆ, ಒಂದು ಸೀಸನ್ ಮುಗೀತಂತನ್ನುವಾಗ ಲಾಸ್ಟ್ ಮುರಳಿ ಬಾಬಾ ಕಳೆದ ಭಾನುವಾರ ನುಡಿಸಿದ್ರು. 6 ತಿಂಗಳ ಟೈಮ್ ಕೊಡ್ತೀನಿ, ಎಲ್ಲರೂ ಏನಾಗಬೇಕು, ಎಲ್ಲ ಜೀವನ್ ಮುಕ್ತ ಸ್ಥಿತಿಯ ಅನುಭವದಲ್ಲಿ ಬರಬೇಕು. ಈಗ 6 ತಿಂಗಳಾಯ್ತು, ಈಗ ಹೋಮ್ವರ್ಕ್ ಕೊಟ್ಟು ಈ ನೆಕ್ಸ್ಟ್ ಬಾಬಾ ಮುರಳಿ ನುಡಿಸ್ತಿದ್ದಾರೆ. ಮಕ್ಕಳಲ್ಲಿ ದೃಢತೆ ಇರಬೇಕು, ಬಾಪ್ ಸಮಾನ ಆಗಲೇಬೇಕನ್ನುವಂತಹ ದೃಢತೆ ಇರಬೇಕು. ಆವಾಗ ಮಾಯೆ ಹೇಗೆ ಡಿಸ್ಟರ್ಬ್ ಮಾಡ್ತದೆ. ಆದರೆ ಸಂಕಲ್ಪ ದೃಢತೆ ಇದ್ದರೆ ಅವರಿಗೆ ಸಫಲತೆ ಸಿಗೋದು ಗ್ಯಾರಂಟಿ. ಅದಕ್ಕೆ ತಂದೆಯ ಸಮಾನ ಆಗುವಂತಹ ದೃಢ ಸಂಕಲ್ಪವನ್ನ ಮಾಡಬೇಕು ಅಂತ ಇವತ್ತಿನ ವಿಶೇಷ ಮುರಳಿ ಇದೆ. 25/11/2000 बाप समान बनने के लिए 2 बातों की दृढ़ता रखो. स्वमान में रहना है और सबको सम्मान देना है. ತಂದೆಯ ಸಮಾನ ಆಗ್ಲಿಕ್ಕೋಸ್ಕರ 2 ಮಾತುಗಳ ಬಗ್ಗೆ ದೃಢತೆ ಇರಲಿ. ಒಂದನೇದ್ದು ಸ್ವಮಾನದಲ್ಲಿರಿ, ಎಲ್ಲರಿಗೂ ಗೌರವವನ್ನ ಕೊಡಿ. आज बाप दादा अपने प्यारे ते प्यारे, मीठे ते मीठे, छोटे सो ब्राह्मण परिवार कहो, ब्राह्मण संसार कहो, उसको ही देख रहे हैं. बाप दादा ಇವತ್ತು ಅತಿ ಪ್ರೀತಿಯ ಅತಿ ಮಧುರತೆಯ ಮಕ್ಕಳು, ಬ್ರಾಹ್ಮಣ ಪರಿವಾರ ಅಂತ ಹೇಳಿ, ಬ್ರಾಹ್ಮಣ ಸಂಸಾರ ಅಂತ ಹೇಳಿ, ಬ್ರಾಹ್ಮಣ ಪರಿವಾರ ಬ್ರಾಹ್ಮಣ ಸಂಸಾರದಲ್ಲಿರುವ ಮೀಟೇತೆ ಮೀಟೆ ಪ್ಯಾರೇತೆ ಪ್ಯಾರೆ ಮಕ್ಕಳನ್ನ ಬಾಪ್ತಾದ ಇವತ್ತು ನೋಡ್ತಾ ಇದ್ದಾರೆ. ಯಹ ಛೋಟಾ ಸಾ ಸಂಸಾರ ಕಿತ್ನಾ ನ್ಯಾರಾ ಭಿ ಹೈ और ಪ್ಯಾರಾ ಭಿ ಹೈ. ಇದು ಸಣ್ಣ ಸಂಸಾರ ಅಲ್ವಾ? ವರ್ಲ್ಡ್ ಪಾಪ್ಯುಲೇಷನ್ ಅನ್ನ ಕಂಪೇರ್ ಮಾಡಿದ್ರೆ ಈ ಬ್ರಾಹ್ಮಣ ಪರಿವಾರದ ಪಾಪ್ಯುಲೇಷನ್ ಬಹಳ ಕಡಿಮೆ. ಬಾಬಾ ಹೇಳ್ತಾರೆ ಇದು ಛೋಟ ಮತ್ತು ಇದು ನ್ಯಾರ ಮತ್ತು ಪ್ಯಾರ ಸಂಸಾರ. ಕ್ಯೋ ಪ್ಯಾರ ಹೈ? ಎಲ್ಲರಿಗೂ ಪ್ಯಾರ ಅಲ್ವಾ? ಈ ಸಂಸಾರ ಪ್ಯಾರ ಇದೆ ಅಲ್ವಾ? ಬ್ರಾಹ್ಮಣ ಸಂಸಾರ. ಇಸ್ ಬ್ರಾಹ್ಮಣ ಸಂಸಾರಕ್ಕೆ ಹರ ಆತ್ಮ ವಿಶೇಷ ಆತ್ಮ ಹೈ. ಯಾಕೆ ನಮ್ಮೆಲ್ಲರಿಗೂ ಸಹ ಈ ಬ್ರಾಹ್ಮಣ ಸಂಸಾರ ಬಹಳ ಪ್ರಿಯವಾಗಿದೆ ಅಂತಂದ್ರೆ ಬಾಬಾ ಹೇಳ್ತಾರೆ, ಈ ಒಂದು ಕುಟುಂಬದಲ್ಲಿ ಬಂದಿರುವ ಎಲ್ಲ ಆತ್ಮಗಳು ಸಹಿತ ವಿಶೇಷ ಆತ್ಮಗಳು. देखने में तो ಅತಿ ಸಾಧಾರಣ ಆತ್ಮ ಯಹಿ. ನೋಟಕ್ಕೆ, ಎದುರು ನೋಟಕ್ಕೆ ಎಲ್ಲರೂ ಸಾಧಾರಣ ಆತ್ಮಗಳಿರ್ಬೋದು, ಆದರೆ ಸಬಸೆ ಬಡೆತೆ ಬಡಿ ವಿಶೇಷತಾ ಹರೇಕ್ ಬ್ರಾಹ್ಮಣ ಆತ್ಮ ಕಿ ಯಹಿ ಹೈ. ಎಲ್ಲರೂ ವಿಶೇಷಾತ್ಮಗಳು. ಪ್ರತಿಯೊಂದು ಬ್ರಾಹ್ಮಣ ಆತ್ಮರಲ್ಲಿ ಇರುವಂತ ವಿಶೇಷತೆ ಯಾವುದಾಗಿದೆ? ಜೋ ಪರಮಾತ್ಮ ಕೋ ಅಪನೆ ದಿವ್ಯ ಬುದ್ಧಿ ದ್ವಾರ ಪಹಚಾನ್ ಲಿಯಾ ಹೈ. ಪ್ರತಿಯೊಂದು ಬ್ರಾಹ್ಮಣ ಆತ್ಮರು ನಮ್ಮ ಈ ಕುಟುಂಬದಲ್ಲಿ, ಈಶ್ವರಿಯ ಕುಟುಂಬ ಬ್ರಾಹ್ಮಣ ಸಂಸಾರದಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ವಿಶೇಷಾತ್ಮಗಳು. ಯಾವ ಒಂದು ವಿಶೇಷತೆ ಎಲ್ಲರ ಹತ್ರನೂ ಇದೆ ಅಂತಂದ್ರೆ, ಪರಮ ಆತ್ಮನನ್ನು ತಮ್ಮ ದಿವ್ಯ ಬುದ್ಧಿಯ ಮೂಲಕ ಅರಿತುಕೊಂಡಿದ್ದೇವೆ. ಶಿವ ತಂದೆಯನ್ನ ಅರಿತುಕೊಂಡವರೇ ಈ ಕುಟುಂಬದ ಸದಸ್ಯರು, ಹೌದೋ ಅಲ್ಲೋ? ಬಾಬಾ ಹೇಳ್ತಾರೆ, ಎಲ್ಲರಲ್ಲಿ ಇರುವಂತ ವಿಶೇಷತೆ ಯಾವುದು? ಬಾಬರವರನ್ನ ದಿವ್ಯ ಬುದ್ಧಿಯ ಮೂಲಕ ಅರಿತುಕೊಂಡಿದ್ದೇವೆ. चाहे 90 वर्ष के बुजुर्ग है, चाहे बीमार है, लेकिन परमात्मा को पहचानने की दिव्य बुद्धि, दिव्य नेत्र सिवाय ब्राह्मण आत्माओं के नामी ग्रामी VVIP में भी नहीं है. बाबा अंतिदरे IP important person, VVIP very very important person,
ಹೆಸರುವಾಸಿ ಸುಪ್ರಸಿದ್ಧ ವ್ಯಕ್ತಿಗಳಲ್ಲಿಯೂ ಸಹ ಈ ವಿಶೇಷತೆ ಇಲ್ಲ. ಇಲ್ಲಿ ಅವರು ಮುದುಕರಿರ್ಬೋದು, 90 ವರ್ಷದ ವಯಸ್ಸಿನವರಿರ್ಬೋದು, ಅಥವಾ ರೋಗಿಗಳಾಗಿರ್ಬೋದು. ಆದರೆ ಪರಮಾತ್ಮನನ್ನು ಅರಿತುಕೊಳ್ಳುವ ದಿವ್ಯ ಬುದ್ಧಿ, ದಿವ್ಯ ನೇತ್ರ ನಾವು ಬ್ರಾಹ್ಮಣಾತ್ಮರಲ್ಲಿ ಇದೆ. ನಾವು VIPs, VVIPs, IPs ಅವರೆಲ್ಲರಿಗಿಂತಲೂ ನಾವೇನಾಗಿದ್ದೀವಿ? ವಿಶೇಷಾತ್ಮಗಳು. ಬಾಬಾ ತಿಳಿಸ್ತಾರೆ, ये सभी माताएं क्यों यहाँ पहुंची है ಹೇಳಿ. ಕೆಲವು ಬೋಲಿ ಬಲಿ ಮಾತೆಯರು ಎಲ್ಲರೂ ಬಾಬಾ ಬಾಬಾ ಅಂತ ಮಿಲನ ಮಾಡ್ಲಿಕ್ಕೆ ಎಲ್ಲರೂ ಇಲ್ಲಿ ಬಂದು ಯಾಕೆ ತಲುಪಿದಿರಿ? ಟಾಂಗೆ ಚಲೆ ನಹಿ ಚಲೆ, ಅಲ್ಲಿ ನಡಿಲಿಕ್ಕೆ ಆಗ್ಬಹುದು, ಕಾಲು ನಡಿಲಿಕ್ಕೆ ಸಹಾಯ ಕೊಡದೇನೋ ಇರ್ಬೋದು. ಲೇಕಿನ್ ಪೌಂಚಿಗಯ್ಯೇನ ಎಲ್ಲರೂ ಸಹಿತ ಬಾಬಾ ಬಾಬಾ ಅಂತ ಮಿಲನಕ್ಕೆ ಎಲ್ಲರೂ ಬಂದು ತಲುಪಿದಿರಲ್ವಾ? तो पहचाना है तभी पहुंची है. ಯಾಕೆ ಅಷ್ಟು ಮಧುಬನ ಬಾಬರ ಮಿಲ್ನ ಅಂತ ಓಡೋಡಿ ನಾವು ತಲುಪಿರ್ತೀವಿ ಅಂತಂದ್ರೆ ಎಲ್ಲರೂ ಶಿವ ತಂದೆಯನ್ನು ಅರಿತುಕೊಂಡಿದ್ದೇವೆ. ನಮ್ಮ ದಿವ್ಯ ಬುದ್ಧಿಯಿಂದ, ದಿವ್ಯ ನೇತ್ರದಿಂದ बाप को पहचान लिया है. बाबा अंतर ये पहचानने का नेत्र, पहचानने की बुद्धि सिवाय आपके किसी को भी प्राप्त नहीं हो सकती. ಆ ಪರಮಾತ್ಮನನ್ನ, ಭಗವಂತನನ್ನ ಅರಿತುಕೊಳ್ಳುವಂತಹ ನೇತ್ರ, ಅರಿತುಕೊಳ್ಳುವಂತಹ ಬುದ್ಧಿ ನಾವು ಮಕ್ಕಳಿಗೆ ಮಾತ್ರ ಪ್ರಾಪ್ತಿಯಾಗಿದೆ. ಸಭಿ ಮಾತೆಯೇ ಗೀತ್ ಗಾತೆ ಹೋನ, ಎಲ್ಲ ಮಾತೆಯರು ಈ ಹಾಡು ಹಾಡ್ತಿರಲ್ವಾ? ಯಾವ ಹಾಡು? ಹಮ್ನೆ ದೇಖಾ ಹಮ್ನೆ ಜಾನ ಏನಂತ ಹಾಡ್ತೀರಿ? ಶಿವ ಬೋಲ ಭಗವಾನ್. ನಾವು ಶಿವ ತಂದೆಯನ್ನ ನೋಡಿದೆವು, ಶಿವ ತಂದೆಯನ್ನ ತಿಳ್ಕೊಂಡೆವು, ಶಿವ ತಂದೆಯನ್ನ ಪಡ್ಕೊಂಡೆವು ಅಂತ ಹೇಳ್ಕೊಂಡು ಹಾಡಾಡ್ತಿರಲ್ಲ ಮಾತೆಯರು. ಮಾತಾವಂಕೋ ಯೇ ನಶಾ ಹೈ, ಹಾತ್ ಹಿಲಾ ರಹಿ ಹೈ, ಬಹುತ್ ಅಚ್ಚಾ. ಪಾಂಡವಂಕೋ ನಶಾ ಹೈ, ಪಾಂಡವಂಕೋ ನಶಾ ಹೈ, ಏಕ ದೋ ಸೆ ಆಗೆ ಹಿ. ಮಾತೆಯರು ಹೇಳಿದ್ರೆ ನಮ್ಗೆ ನಶೆ ಅಂತ ಅವ್ರ ಕೈಯಲ್ಲಿ ಆಡಿಸ್ತಾರೆ. ಇಲ್ಲಿ ಪಾಂಡವರಂತ ಹೇಳಿದ್ರೆ ಪಾಂಡವರು ಕೈಯಲ್ಲಿ ಆಡಿಸ್ತಾರೆ. ಅಂದ್ರೆ ಒಬ್ರಿಗಿಂತ ಒಬ್ರು ಮುಂದೆ ಇದ್ದೀರಿ. ನಾ ಶಕ್ತಿಯೋ ಮೇ ಕಮ್ಮಿ ಹೇ, ನಾ ಪಾಂಡವೋ ಮೇ ಕಮ್ಮಿ ಹೇ. ಶಕ್ತಿಯರ ಹತ್ರನೂ ಕಡಿಮೆ ಇಲ್ಲ, ಪಾಂಡವರ ಹತ್ರನೂ ಕಡಿಮೆ ಇಲ್ಲ. ಬಹುತ್ ಅಚ್ಚಾ, बहुत अच्छा. लेकिन बाप दादा को यही खुशी है, ये छोटा सा संसार कितना न्यारा है. ಇದು ಸಣ್ಣ ಸಂಸಾರ, ಸಣ್ಣ ಕುಟುಂಬ, ಬ್ರಾಹ್ಮಣ ಪರಿವಾರ. ಬಾಬಾ ಹೇಳ್ತಿದ್ದಾರೆ, ಈ ಬ್ರಾಹ್ಮಣ ಪರಿವಾರ ಏನಿದೆ ಬಹಳ ಸಣ್ಣದಿದೆ, ಆದರೆ ಎಷ್ಟು ನ್ಯಾರ, ಎಷ್ಟು ಪ್ಯಾರ. ಪ್ರತಿ ಒಂದು ಬಾಬನ ಮಕ್ಕಳು ಸಹಿತ ಶಿವ ತಂದೆಯನ್ನ ಅರಿತುಕೊಂಡವರು, ದಿವ್ಯ ಬುದ್ಧಿ, ದಿವ್ಯ ನೇತ್ರವನ್ನ ಪಡ್ಕೊಂಡವರು. ಬಾಬಾ ತಿಳಿಸ್ತಿದ್ದಾರೆ, जब आपस में भी मिलते हो कि कितनी प्यारी आत्माएं लगती है. ನೋಡಿದ್ರೆ ಒಬ್ರಿಗೊಬ್ರು ಪರಿಚಯನೇ ಇರಂಗಿಲ್ಲ, ಅರೆ ಬಾಬನ ಮಕ್ಕಳಿದ್ರೆ ಸಾಕು, ಪರಸ್ಪರ ಭೇಟಿಯಾದ ಕೂಡಲೇ ಎಷ್ಟು ಚಂದ, ಎಷ್ಟು ಪ್ರಿಯ ಅನ್ನಿಸ್ತದೆ ಈ ಪರಿವಾರದ ನಡುವೆ ಬಂದಾಗ. बाप दादा देश विदेश की सर्व आत्माओं द्वारा आज यही दिल का गीत सुन रहे थे. बाबा, मीठा बाबा, हमने जाना, हमने देखा, ये गीत गाते चारों ओर के बच्चे एक ही तरफ खुशी में, दूसरी तरफ स्नेह के सागर में समाये हुए थे. बाबा ತಿಳಿಸ್ತಾರೆ, ದೇಶ ವಿದೇಶದ ಎಲ್ಲ ಆತ್ಮಗಳ ಮೂಲಕ ಇವತ್ತು ಹೃದಯದ ಹಾಡು, ಹೃದಯದ ಗೀತೆ ಕೇಳಿ ಬರ್ತಾ ಇದೆ. ಬಾಬಾ, ಮಧುರ ಬಾಬಾ, ನಾವು ನಿಮ್ಮನ್ನ ತಿಳ್ಕೊಂಡೆವು, ಅರಿತುಕೊಂಡೆವು, ಪಡ್ಕೊಂಡೆವು. ಈ ಹಾಡು 4 ಕಡೆನೂ ಸಹಿತ ಖುಷಿಯಿಂದ ಹಾಡುವಂಥದ್ದು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಸ್ನೇಹದ ಸಾಗರನಲ್ಲಿ ಮುಳುಗಿ ಹೋಗ್ತಿದ್ದಾರೆ ಮಕ್ಕಳು. ಒಂದ್ ಕಡೆ ಹಾಡು ಕೇಳ್ತಾ ಇದೆ ಖುಷಿಯಿಂದ, ಇನ್ನೊಂದು ಕಡೆ ಸ್ನೇಹ ಸಾಗರನಲ್ಲಿ ಮಕ್ಕಳು ಮುಳುಗಿದ್ದಾರೆ. जो भी चारों ओर के यहाँ संसार में नहीं है, लेकिन दिल से, दृष्टि से बाप दादा के सामने ही, और बाप दादा भी साकार में दूर बैठे हुए बच्चों को सम्मुखी देख रहे हैं. 4 ಕಡೆಯಲ್ಲಿ यहाँ साकार में नहीं है. ಎಲ್ಲರೂ ಮಧುವನಕ್ಕೆ ಬಂದು
ಓಂ ಶಾಂತಿ ಭವನದಲ್ಲೋ ಅಥವಾ ಕೆಳಗಿನ ಶಾಂತಿವನದ ಡೈಮಂಡ್ ಹಾಲಲ್ಲೋ ಎಲ್ಲರೂ ಬಂದು ಸೇರಿರ್ತಾರ? ಕೆಲವರು ಅವರವರ ಊರಲ್ಲಿ ಇರ್ತಾರೆ. ಎಲ್ಲರೂ ಬಂದೇನು ಇಲ್ಲಿ ಸೇರ್ಲಿಲ್ಲ. ಆದರೆ ಹೃದಯದಿಂದ, ದೃಷ್ಟಿಯಿಂದ ಬಾಪ್ತಾದರವರ ಸಮ್ಮುಖದಲ್ಲಿದ್ದೀರಿ. ಬಾಪ್ತಾದ ಸಾಕಾರದಲ್ಲಿ ದೂರದಲ್ಲಿ ಮಕ್ಕಳು ಕೂತ್ಕೊಂಡಿದ್ರು ಸಹಿತ ನನ್ನ ಸಮ್ಮುಖದಲ್ಲಿದ್ದಾರೆ ಮಕ್ಕಳು ಅಂತ ಹೇಳ್ಕೊಂಡು ನೋಡ್ತಾ ಇದ್ದಾರೆ. ಚಾಹೆ ದೇಶ ಎಲ್ಲಿರ್ಬೋದು, ಅವರು ನಮ್ಮ ದೇಶದಲ್ಲಿ ಕುಂತಿರ್ಬೋದು, ಚಾಹೆ ವಿದೇಶ ಎಲ್ಲಿ ಕುತ್ಕೊಂಡಿರ್ಬೋದು, ವಿದೇಶದಲ್ಲಿ ಕುತ್ಕೊಂಡಿರ್ಬೋದು. ಬಾಪ್ತಾದ ಕಿತನೆ ಮೇ ಪਹੁಂಚ ಸಕ್ತೆ? ಬಾಪ್ತಾದ ಎಷ್ಟು ಸಮಯದಲ್ಲಿ ಎಲ್ಲರ ಬಳಿ ತಲುಪ್ತಾರ? चक्कर लगा सकते हैं ना। बाप दादा चारों ओर के बच्चों को रिटर्न में अरब करब से भी ज्यादा याद प्यार दे रहे हैं. ಎಲ್ಲ ಮಕ್ಕಳನ್ನ ವಿದಿನ್ ಸೆಕೆಂಡ್ ಸಮಾವೇಶಗೊಳಿಸ್ಕೋತಾರೆ. ಎಲ್ಲೋ ದೂರದಲ್ಲಿ ಕುಂತಿದ್ರು ಸಹ ಬಾಬಾ ತಮ್ಮ ಮುಂದೆ ಮಕ್ಕಳನ್ನ ಇಮರ್ಜ್ ಮಾಡ್ಕೋತಾರೆ, ಕಾಣ್ತಾರೆ. 4 ಕಡೆಯ ಮಕ್ಕಳು ಎಷ್ಟು ಬಾಬನಿಗೆ ಪ್ರೀತಿಯಿಂದ ಅಲ್ವಾ, ಆ ಮೆಲನದ ತವಕ ಎಷ್ಟು, ಖುಷಿ ಎಷ್ಟು, ಸ್ನೇಹ ಸಾಗರನಲ್ಲಿ ಮುಳುಗಿರುವುದೇನು, ಇವೆಲ್ಲವನ್ನ ನೋಡಿ ಬಾಬಾ ಅರಬ್ ಕರಬ್ ಸೆ ಬಿ ಜ್ಯಾದಾ ಯಾದ್ ಪ್ಯಾರ್ दे रहे हैं. चारों ओर के बच्चों को देख देख सबके दिलों में एक ही संकल्प देख रहे हैं. 4 ಕಡೆಯ ಜಗತ್ತಿನ ಮೂಲೆ ಮೂಲೆಯಲ್ಲಿ 4 ಕಡೆಯಲ್ಲಿರುವಂತಹ ಮಕ್ಕಳನ್ನ ನೋಡಿ ಎಲ್ಲರ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಕಾಣ್ತಾ ಇದೆ ಬಾಬನಿಗೆ. ಸಬಿ ನೈನೋ ಸೆ ಯಹಿ ಕಹ ರಹೆ ಹೇ, ಎಲ್ಲರ ಕಣ್ಣಲ್ಲಿ ಅದು ಕಾಣ್ತಾ ಇದೆ, ಕಣ್ಣಿನಲ್ಲಿ ಮಾತಾಡ್ತಾ ಇದ್ದಾರೆ ಮಕ್ಕಳು. ಏನಿರ್ಬೋದು? हमें परमात्मा 6 मास का होमवर्क याद है. 6 ತಿಂಗಳ ಮಟ್ಟಿಗೆ ನಾವು ಏನು ಒಂದು ಜೀವನ್ಮುಕ್ತ ಸ್ಥಿತಿಯನ್ನ ಪಡಿಬೇಕು, ತಂದೆ ಸಮಾನ ಆಗ್ಬೇಕನ್ನುವಂತ ಏನು ಹೋಮ್ವರ್ಕ್ ಕೊಡ್ಲಾಗಿದೆನೋ ಅದು ಎಲ್ಲ ಮಕ್ಕಳಿಗೆ ನೆನಪಿದೆ. ಅವರ ಕಣ್ಣು ಮಾತಾಡ್ತಾ ಇದೆ, ಅವರ ಸಂಕಲ್ಪ ಹೇಳ್ತಾ ಇದೆ. ಆಪ್ ಸಬ್ಕೋ ಭಿ ಯಾದ್ ಹೇ ನಾ? ತಮ್ಮೆಲ್ಲರಿಗೂ ಸಹಿತ ನೆನಪಿದೆ ಅಲ್ವಾ? ಭೂಲ್ ತೋ ನಹಿ ಗಯಾ? ಪಾಂಡವ್ ಕೋ ಯಾದ್ ಹೈ? ಪಾಂಡವರಿಗೆ ನೆನಪಿದೆ ಅಲ್ವಾ? ಅಚ್ಚಿ ತರ ಸೆ ಯಾದ್ ಹೈ? ಬಾಪ್ ದಾದಾ ಬಾರ್ ಬಾರ್ ಕ್ಯೂ ಯಾದ್ ದಿಲಾತೆ? ಕಾರಣ ಕ್ಯಾ ಹೈ? ಬಾರಿ ಬಾರಿ ಯಾಕೆ ಬಾಬಾ ನೆನಪಿಸ್ತಿದ್ದಾರೆ? ಏನ್ ಕಾರಣ? ಸಮಯ ಕೋ ದೇಖ್ ರಹೆ ಹೈ. ಬ್ರಾಹ್ಮಣ ಆತ್ಮಾಯೇ ಸ್ವಯಂ ಕೋ ಬಿ ದೇಖ್ ರಹಿ ಹೈ. ಒಂದು ಕಡೆ ಸಮಯವನ್ನ ನೋಡ್ತಾ ಇದ್ದೀವಿ, ಇನ್ನೊಂದು ಕಡೆ ಬ್ರಾಹ್ಮಣ ಆತ್ಮಗಳು ತಮ್ಮನ್ನು ತಾವೇ ನೋಡ್ತಾ ಇದ್ದಾರೆ. ಸಮಯ ಏನ್ ಹೇಳ್ತಾ ಇದೆ? ನಾನು ಎಷ್ಟರ ಮಟ್ಟಿಗೆ ಪರಿಪೂರ್ಣ ಆಗಿದ್ದೀನಿ? ಮನ್ ಜವಾನ್ ಹೋತಾ ಜಾತಾ, ತನ್ ಬುಜುರ್ಗ ಹೋತಾ ಜಾತಾ. ಮನಸ್ಸು ನೋಡಿದ್ರೆ ಜವಾನ್ ಆಗ್ತಾ ಇದೆ, ಮನಸ್ಸು ನೋಡಿದ್ರೆ ಇಷ್ಟು ಉತ್ಸಾಹ ಏನು, ಉಮಂಗ್ ಉತ್ಸಾಹ ಏನು, ಯುವಾವಸ್ಥೆಗೆ ಹೋಗ್ತಾ ಇದೆ ಮನಸ್ಸು. ಆದ್ರೆ ಶರೀರ ನೋಡಿದ್ರೆ ವೃದ್ಧಾವಸ್ಥೆಗೆ ಹೋಗ್ತಾ ಇದೆ. समय और आत्माओं की पुकार अच्छी तरह से सुनने में आ रही है. ಒಂದು ಕಡೆ ಸಮಯ, ಒಂದು ಕಡೆ ಆತ್ಮಗಳ ಮೊರೆ. ಆತ್ಮಗಳು ಒಂದು ಕಡೆ ಮೊರೆ ಇಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಮಯ ನೋಡಿ. ಇದು ಬಾಪ್ ದಾದಾ ದೇಖ್ ರಹೆ थे. आत्माओं की पुकार दिल में बढ़ती जा रही है. ಎಲ್ಲ ಮನುಷ್ಯಾತ್ಮರ ಮೊರೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಏನ್ ಮೊರೆ ಇಡ್ತಿದ್ದಾರೆ? ಹೇ ಸುಖ ದೇವ, ಹೇ ಶಾಂತಿ ದೇವ, ಹೇ ಸಚ್ಚಿ ಖುಷಿ ದೇವ, ಥೋಡಿ ಸಿ ಆಂಚಲಿ ಹಮೇ ಬಿ ದೇ ದೋ ಅಲ್ವಾ? ಈ ರೀತಿ ಅವರು ಮಂದಿರಗಳಿಗೆ ಹೋಗಿ ಜಡಮೂರ್ತಿಯ ಮುಂದೆ ಹೋಗಿ ಎಲ್ಲ ಭಕ್ತರು ಬೇಡ್ತಿದ್ದಾರೆ, ಮೊರೆ ಇಡ್ತಿದ್ದಾರೆ. ಒಂದು ಕಡೆ ಸಮಯ ಹೆಂಗಿದೆ, ಇನ್ನೊಂದು ಕಡೆ ಜನರ ಒಂದು ಮೊರೆಯನ್ನ ನೋಡಿ ಬಾಬಾ ಹೇಳ್ತಿದ್ದಾರೆ, ಹೇ ಸುಖದೇವ, ಸುಖವನ್ನ ಕೊಡುವಂತಹ ದೇವತೆಗಳೇ, ಶಾಂತಿಯನ್ನ ಕೊಡುವ ದೇವತೆಗಳೇ, ಸತ್ಯ ಸತ್ಯ ಖುಷಿಯನ್ನ ಕೊಡುವಂತ ದೇವತೆಗಳೇ, ಒಂದ್ ಸ್ವಲ್ಪ ನಮಗೆ ಶಾಂತಿ ಕೊಡಿ, ಖುಷಿ ಕೊಡಿ, ಸುಖ ಕೊಡಿ. ಏನ್ ಮಾಡ್ತಿದ್ದಾರೆ? ಬೇಡ್ತಾ ಇದ್ದಾರೆ. ಸೋಚೋ ಪುಕಾರ್ ಕರ್ನೆ ವಾಲೋಂ ಕಿ ಲೈನ್ ಕಿತನಿ ಬಡಿ ಹೈ. ಈ ರೀತಿ ಕ್ಯೂ ನಿಂತಾರೆ. ಮೊರೆ ಇಡುವಂತವರ ಲೈನ್ ಎಷ್ಟು ಉದ್ದ ಇದೆ. ಆಪ್ ಸಭಿ ಸೋಚಿತೆ ಹೋನಾ ಬಾಪ ಕಿ ಪ್ರತ್ಯಕ್ಷತಾ ಜಲ್ದಿ ಸೆ ಜಲ್ದಿ ಹೋ ಜಾಯ್. ಅವೆಲ್ಲ ನೋಡುವಾಗ ನಮಗೂ ಒಳಗೊಳಗೆ ಸಂಕಲ್ಪ ಇದೆ. ನಿಮ್ಮ ಸಂಕಲ್ಪದ ಉತ್ಸಾಹ ಹೇಗಿದೆ? ಮನ
जवान होता जाता, तन बुजुर्ग होता जाता। उत्साह ನೋಡಿ ಮಕ್ಕಳಿಗೆ, बाप की प्रत्यक्षता जल्दी से जल्दी हो जाए, लेकिन प्रत्यक्षता किस कारण से रुकी हुई है? ಬಾಬರವರ ಪ್ರತ್ಯಕ್ಷತೆ ಬೇಗ ಆಗ್ಬೇಕು. ಎಲ್ಲರೂ ಬಾಬರವರನ್ನ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಬಾಬನನ್ನ ಪಡ್ಕೋಬೇಕು. ಆ ಬಾಬನನ್ನ ಪಡ್ಕೊಂಡ್ರೆ ಸಾಕು, ಖುಷಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲನವರಿಗೆ ಪ್ರಾಪ್ತಿ ಆಗ್ಬಿಡ್ತದೆ. ನಾವೆಲ್ಲಿಂದ ಕೊಡೋದವರಿಗೆ? ಅವರನ್ನ ಬಾಬನ ಮಕ್ಕಳು ಮಾಡ್ಬಿಟ್ರೆ ಮುಗೀತು. ಆಟೋಮೆಟಿಕಲಿ ಬಾಬನಿಂದ ಏನ್ ಮಾಡ್ತಾರೆ? ಶಾಂತಿ, ಸುಖ, ನೆಮ್ಮದಿ, ಜ್ಞಾನ ಎಲ್ಲ ಮಕ್ಕಳು ತಾನೇ ತಾನಾಗಿ ಪಡ್ಕೊಳ್ತಾರೆ. ಈಗ ಬಾಬಾ ತಿಳಿಸ್ತಿದ್ದಾರೆ, ಜಲ್ದಿ ಜಲ್ದಿ ಬಾಬನ ಪ್ರತ್ಯಕ್ಷ ಆಗ್ಬೇಕು, ಜಲ್ದಿ ಜಲ್ದಿ ಎಲ್ಲರಿಗೂ ಬಾಬನ ಪರಿಚಯ ಸಿಗ್ಬೇಕು. ಸರಿ, ಯಾವುದಕ್ಕೋಸ್ಕರ ತಡೆ ಆಗಿದೆ? ತಡೆ ಏನು? क्यों रुकी हुई है? जब आप सभी भी यही संकल्प करते हो कि दिल की चाहना भी रखते हो, मुख से कहते भी हो, ಬಾಬಾ ಅಂತಾರೆ ನಾವು ಸಹಿತ ಈ ಸಂಕಲ್ಪ ಮಾಡ್ತಾ ಇದ್ದೀವಿ, ನಮ್ಮ ದಿಲ್ಲಲ್ಲಿ ಇಚ್ಛೆನೂ ಸಹಿತ ಇದೆ, ಬಾಯಲ್ಲಿನೂ ಹೇಳ್ತಾ ಇದ್ದೀವಿ, ಹಮೇ ಬಾಪ್ ಸಮಾನ್ ಬನನಾ ಹೇ. ಬನ್ನ ಹೇನಾ? ನಾನು ತಂದೆಯ ಸಮಾನ ಆಗ್ಬೇಕು, ತಂದೆ ಸಮಾನ ಆಗ್ಬೇಕನ್ನೋದು ಸಂಕಲ್ಪನೂ ಇದೆ, ಹೃದಯದ ಇಚ್ಛೆನೂ ಇದೆ, ಬಾಯಲ್ಲಿನೂ ಹೇಳ್ತಾ ಇದ್ದೀವಿ ತಂದೆಯ ಸಮಾನ ಆಗ್ಬೇಕು. ಅಚ್ಚಾ, ಫಿರ್ ಬಂತೆ ಕ್ಯೂ ನಹಿ ಹೋ? ಮತ್ತೆ ಯಾಕೆ ಆಗ್ತಾ ಇಲ್ಲ? ತಡೆ ಏನು? ತೊಂದರೆ ಏನು? ಮಕ್ಕಳ ಉತ್ಸಾಹ, ಖುಷಿ, ಎಲ್ಲ ಸಂಕಲ್ಪ ತಂದೆ ಸಮಾನ ಆಗ್ಬೇಕು ಎಲ್ಲ ಇದೆ, ಬಾಯಲ್ಲಿನೂ ಹೇಳ್ತಾ ಇದ್ದೀವಿ, ಆದರೆ ತಡೆ ಯಾಕೆ? बाप दादा ने बाप समान बनने को कहा है। क्या बनना? कैसे बनना? समान शब्द में ये दोनों क्वेश्चन उठ नहीं सकते। क्या बनना है? उत्तर है ना, बाप समान बनना है। क्या बनना, कैसे बनना? ಈ ಸಮಾನ ಆಗೋದ್ರಲ್ಲಿ ಈ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಹಂಗಾರೆ ನಾನು ಏನಾಗ್ಬೇಕು, ನಾನು ಹೇಗಾಗ್ಬೇಕು? ಇದು ಸಮಾನ ಆಗೋದ್ರಲ್ಲಿ ಈ ಪ್ರಶ್ನೆಗಳೇ ಇಲ್ಲ. ಉತ್ತರ ಏನು ನಮ್ದು? ತಂದೆಯ ಸಮಾನ ಆಗ್ಬೇಕು. ಕೈಸೆ ಬನ್ನ? ಹೆಂಗಾಗೋಣ ತಂದೆಯ ಸಮಾನ? ಒಂದೇ ಶಬ್ದ, ಫಾಲೋ ಫಾದರ್, ಫುಟ್ ಸ್ಟೆಪ್ ಫಾದರ್ ಮದರ್. ಏನಾಗ್ಬೇಕು? ಹೆಂಗಾಗ್ಲಿ? ನಾನು ಹೆಂಗ್ ಮುಂದುವರಿಲಿ? ಏನನ್ನೋ ಕ್ವಶನ್. ಈಗಾಗಲೇ ಬ್ರಹ್ಮ ಬಾಬಾ ನಡೆದು ತೋರಿಸಿದ್ದಾರೆ. ಅವರ ಹಿಂದೆ ಅವರು ಹೇಗೆ ಹೆಜ್ಜೆ ಇಟ್ಟಿದ್ದಾರೋ ಆ ರೀತಿ ನಾವು ಹೆಜ್ಜೆ ಇಟ್ಕೊಂಡು ಹೋದರೆ ಮುಗೀತು. ಹೆಜ್ಜೆ ಮೇಲೆ ಹೆಜ್ಜೆ ಇಡುವುದು ಸುಲಭ ಅಲ್ವಾ? ಅದನ್ನು ಬಿಟ್ಟು ನಾವು ಹೇಗಾಗೋದು, ಕೈಸೆ ಬನ್ನ, ಕ್ಯಾ ಬನ್ನ, ನೋ ಕ್ವಶನ್. ಹೆಂಗಾಗ್ಬೇಕು ತಂದೆ ಸಮಾನ? ಏನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ. ಫುಟ್ ಸ್ಟೆಪ್ ಫಾದರ್ ಮದರ್, ಫಾಲೋ ಫಾದರ್. ನಿರಾಕಾರ ಬಾಪ್, ಸಾಕಾರ ಬ್ರಹ್ಮ ಮದರ್. ಯಾರು ಫಾದರ್ ಮದರ್ ಅಂದರೆ? ನಿರಾಕಾರ ತಂದೆಯನ್ನು ಅನುಸರಿಸಿರಿ, ಸಾಕಾರದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸಿರಿ, ಬ್ರಹ್ಮ ತಾಯಿಯನ್ನು ಅನುಸರಿಸಿರಿ. ಕ್ಯಾ ಫಾಲೋ ಕರ್ನಾ ಬಿ ನಹೀ ಆತಾ? ಅನುಸರಿಸಲಿಕ್ಕೆ ಬರಂಗಿಲ್ವಾ? ಅವರು ಮಾಡ್ದಂಗೆ ನೀವು ಮಾಡಿ, ಅವ್ರು ಹೆಜ್ಜೆ ಇಟ್ಟಂಗೆ ನೀವು ಹೆಜ್ಜೆ ಇಡಿ. ಅನುಸರಿಸಲಿಕ್ಕೆ ಸುಲಭ ಅಲ್ವಾ? ಒಬ್ರು ಮಾಡಿದ್ದನ್ನ ನೋಡಿ ನಾವು ಮಾಡ್ಲಿಕ್ಕೆ ಸುಲಭ ಅಲ್ವಾ? ಫಾಲೋ तो आजकल के जमाने में अंधे भी कर लेते. ಫಾಲೋ ಮಾಡ್ಲಿಕ್ಕೆ ಈಗಿನ ಕಾಲದಲ್ಲಿ ಕುರುಡರು ಸಹಿತ ಬೇಕಾದ್ರೆ ಫಾಲೋ ಮಾಡ್ತಾರೆ. देखा है ना, आजकल वो लकड़ी के आवाज पर लकड़ी को फॉलो करते करते कहाँ के कहाँ पहुंच जाते. ಅವ್ರು ಹಿಂಗ್ 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 ಏನ್ ಮಾಡ್ತಾರೆ? ಕೋಲಿನ ಸಪ್ಪಳದ ಆಧಾರದ ಮೇಲೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ನಡ್ಕೊಂಡು ಹೋಗ್ತಾರೆ ಕುರುಡರು. ಆಪ್ ಕೌನ್ ಹೋ? ಆಪ್ ಮಾಸ್ಟರ್ ಸರ್ವಶಕ್ತಿವಾನ್, ಆಪ್ त्रिनेत्री, आप त्रिकालदर्शी है. फॉलो करना आपके लिए क्या बड़ी बात है? ಶಿವ ತಂದೆಯನ್ನು ಬ್ರಹ್ಮ ತಾಯಿಯನ್ನು ಅನುಸರಿಸುವುದು ಏನ್ ದೊಡ್ಡ ಮಾತು? ತಾವು ಮಾಸ್ಟರ್ ಸರ್ವಶಕ್ತಿವಾನಿದ್ದೀರಿ, ತಾವು ತ್ರಿನೇತ್ರಿ ಇದ್ದೀರಿ, ತಾವು ತ್ರಿಕಾಲದರ್ಶಿ ಇದ್ದೀರಿ.
ಅನುಸರಿಸುವಂಥದ್ದು ಏನು ದೊಡ್ಡ ಮಾತು? ಬಡಿ ಬಾತ್ ಹೇ ಕ್ಯಾ? ಬೋಲೋ ಬಡಿ ಬಾತ್ ಹೇ? ದೊಡ್ಡ ಮಾತಾ? ಕಷ್ಟ ಇದೆಯಾ? ಹೇ ನಹಿ ಲೇಕಿನ್ ಹೋ ಜಾತಿ ಹೇ. ದೊಡ್ಡ ಮಾತೇನಲ್ಲ, ಆದ್ರೆ ದೊಡ್ಡದಾಗ್ಬಿಡ್ತದೆ. ಬಾಪ್ ದಾದಾ ಸಬ್ ಜಗ ಚಕ್ಕರ್ ಲಗಾತೆ ಹಿ. ಎಲ್ಲ ಕಡೆ ಬಾಬಾ ಚಕ್ಕರ್ ಹಾಕ್ತಾರೆ. ಸೆಂಟರ್ ಪರ್ ಬಿ, ಪ್ರವೃತ್ತಿ ಮೇ ಬಿ, ಎಲ್ಲ ಸೇವಾ ಕೇಂದ್ರಕ್ಕೂ ಚಕ್ಕರ್ ಹಾಕ್ತಾರೆ. ಎಲ್ಲರ ಮನೆಗೂ ಏನ್ ಮಾಡ್ತಾರೆ ಬಾಬಾ? ಚಕ್ಕರ್ ಹಾಕ್ತಾರೆ. ಇವತ್ತು ಬಂದರ ಬಾಬಾ ಅಮೃತ ವೇಳೆ ಬಂದರ? ಎಲ್ಲರ ಮನೆಗೂ ಚಕ್ಕರ್ ಹಾಕ್ತಾರೆ. ಆಮೇಲೆ ಸೇವಾ ಕೇಂದ್ರಕ್ಕೂ ಚಕ್ಕರ್ ಹಾಕ್ತಾರೆ. ಬಾಪ್ ದಾದಾನೆ ದೇಕ ಚಕ್ಕರ್ ಹಾಕಿ ಏನ್ ನೋಡಿದ್ರು ಬಾಬಾ? हर एक ब्राह्मण आत्माओं के पास, हर एक सेंटर पर, हर एक के प्रवृत्ति के स्थान पर ಎಲ್ಲೆಲ್ಲಿ ಚಕ್ಕರ್ ಹಾಕಿದ್ದಾರೆ ಬಾಬಾ? ಎಲ್ಲ ಬ್ರಾಹ್ಮಣ ಮಕ್ಕಳ ಬಳಿ, ಸೇವಾ ಕೇಂದ್ರದಲ್ಲಿ, ಮತ್ತೆ ಎಲ್ಲ ಪ್ರವೃತ್ತಿಯಲ್ಲಿರುವಂತವರ ಸ್ಥಾನ, ಎಲ್ಲ ಕಡೆ ಚಕ್ಕರ್ ಹಾಕಿದಾಗ ಜಾತಃ ಬ್ರಹ್ಮ ಬಾಪಿಗೆ ಚಿತ್ರ ಬಹುತ್ ರखे हुए हैं. ನೋಡ್ತಾರೆ ಬಾಬಾ ಅಲ್ಲಲ್ಲಿ 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 ಬ್ರಹ್ಮ ಬಾಬರವರ ಚಿತ್ರವನ್ನ ಬಹಳಷ್ಟು ಹಾಕೊಂಡ್ಬಿಟ್ಟಾರ. ಹೌದಾ? ಬ್ರಹ್ಮಬರ ಚಿತ್ರ ಹಾಕೊಂಡಿವೋ ಇಲ್ಲೋ? ಬ್ರಹ್ಮಬರ ಚಿತ್ರ ಇಲ್ಲೊಂದು ಹಾಕೊಂಡಿವಿ. ಬಾಬನ ಕೋಣೆಗೆ ಹೋದ್ರೆ ಅಲ್ಲೊಂದು ಚಿತ್ರ ಇದೆ, ಈ ಕಡೆ ಹೋದ್ರೆ ಅಲ್ಲಿ ಬಾಬಾ ಏನ್ ಮಾಡಿದಾರೆ? ನಿಂತದ ಚಿತ್ರ ಇದೆ. ಎಲ್ಲ ಮಕ್ಕಳು ಚಿತ್ರ ಹಾಕೊಂಡಾರ. ಚಾಹೆ ಅವ್ಯಕ್ತ ಬಾಪಕ್ಕೆ, ಚಾಹೆ ಬ್ರಹ್ಮ ಬಾಪಕ್ಕೆ, जहां तहां चित्र ही चित्र, चित्र ही चित्र दिखाई देते हैं. ಶಿವಬಾಬನ ಚಿತ್ರನೂ ಇದೆ, ಬ್ರಹ್ಮ ಬಾಬನ ಚಿತ್ರನೂ ಇದೆ. ಎಲ್ಲ ಕಡೆ ಚಿತ್ರವೇ ಚಿತ್ರ, ಚಿತ್ರವೇ ಚಿತ್ರ. ಅಚ್ಚಿ ಬಾತ್ ಹೈ, ಭಾಳ ಚೆನ್ನಾಗಿದೆ. ಚಿತ್ರ ಎಲ್ಲ ಹಾಕೊಂಡಿದ್ರಲ್ಲ, ಫೋಟೋ ಹಾಕೊಂಡಿದ್ರಲ್ಲ, ಭಾಳ ಒಳ್ಳೇದು. ಲೇಕಿನ್ ಬಾಪ್ತಾದ ಯೇ ಸೋಚತೆ ಹಿ ಚಿತ್ರ ಕೋ ದೇಖ ಚರಿತ್ರ ತೋ ಯಾದ್ ಆತೆ ಹೇ ನಾ. ಯಾಕೆಂದ್ರೆ ಈಗ ನಾವು ಶಿವಬಾಬನನ್ನು ಅನುಸರಿಸ್ಬೇಕು, ಬ್ರಹ್ಮ ಬಾಬನನ್ನು ಅನುಸರಿಸ್ಬೇಕು. ಚಿತ್ರವನ್ನ ನೋಡೋದ್ರಿಂದ ಚರಿತ್ರೆ ಯಾದಾತೆ ಹೇನ, ಆ ಚಿತ್ರ ನೋಡಿದ ಕೂಡಲೇ ಚಾರಿತ್ರ್ಯ, ಗುಣ, ಆ ಶಕ್ತಿ ಕಾಣ್ತದೋ ಇಲ್ಲೋ? ಚಿತ್ರ ಕಂಡ ಕೂಡಲೇ ಚರಿತ್ರೆ ಕಾಣ್ತದೆ. ತೋ ಸಿರ್ಫ್ ಚಿತ್ರ ದೇಖ್ತೆ ಹೋ ಅಥವಾ ಬರೀ ಚಿತ್ರ ಅಷ್ಟೇ ನೋಡ್ತೀವಾ? ಚಿತ್ರ ಕೋ ದೇಖ್ ಪ್ರೇರಣಾ ತೋ ಮಿಲ್ತಿ ಹೈ ನಾ. ಚಿತ್ರವನ್ನ ನೋಡುವುದರಿಂದ ಸತ್ಪ್ರೇರಣೆ ಸಿಗ್ತದಲ್ವಾ? तो बाप दादा और तो कुछ कहते नहीं, एक ही शब्द कहते हैं, फॉलो करो बस. ನೀವು ಚಿತ್ರ ಹಾಕೊಳ್ರಿ, ನಿಮ್ಗೆ ಏನು ಅನುಕೂಲನೋ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಒಂದು ಮಾತು ಮಾತ್ರ ಫಾಲೋ ಮಾಡ್ರಿ. ಶಿವಬಾಬನನ್ನು ಫಾಲೋ ಮಾಡ್ರಿ, ಬ್ರಹ್ಮ ತಾಯಿಯನ್ನು ಸಹಿತ ಅನುಸರಿಸಿರಿ. ಬಸ್ ಸೋಚೋ नहीं, ज्यादा प्लान नहीं बनाओ, यह नहीं वह करे, ऐसा नहीं वैसा, वैसा नहीं ऐसा नहीं. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಜಾಸ್ತಿ ಯೋಚಿಸೋ ಅವಶ್ಯಕತೆ ಇಲ್ಲ, ಜಾಸ್ತಿ ಪ್ಲಾನ್ ಮಾಡೋ ಅವಶ್ಯಕತೆನೂ ಇಲ್ಲ. ಏನ್ ಮಾಡ್ಲಿ, ಏನ್ ಪುರುಷಾರ್ಥ ಮಾಡ್ಲಿ, ನಾನು ಹೆಂಗ್ ನಡ್ಕೊಳ್ಳಿ? ಹೇಗೆ ನಡ್ಕೊಂಡಾರೋ ಅವ್ರು ನಡ್ಕೊಂಡಂಗೆ ನಾವು ನಡ್ಕೊಂಡ್ರೆ ಮುಗೀತು. ಬ್ರಹ್ಮ ಬಾಬಾ ಹೆಂಗ್ ನಡ್ಕೊಂಡಾರೆ, ಶಿವಬಾಬಾ ಹೆಂಗ್ ನಡ್ಕೊಂಡಾರೆ? ಶಿವಬಾಬನ ಬಹಳ ಚಂದ ನಡ್ಕೊಳ್ತಿದ್ದಾರೆ ಮಕ್ಕಳ ಜೊತೆಗೆ ಅಲ್ವಾ? ಎಲ್ಲಾ ಮಕ್ಕಳನ್ನ ನೋಡ್ತಾರೆ. ನೋಡಿದ್ರೆ ಈ ಮಕ್ಕಳು 4 ವರ್ಷದ ಹಿಂದೆ ನನಗೆ ನಿನ್ನೆ ಮಾಡ್ಕೊಂಡು ಅಡ್ಡಾಡಿದವರು, ನನಗೆ ಅಪಕಾರ ಮಾಡಿದ್ದಾರೆ, ಸರ್ವವ್ಯಾಪಿ ಅಂತೆಲ್ಲ ಹೇಳ್ಕೊಂಡು ಅಡ್ಡಾಡಿದ್ದಾರೆ. ಆದ್ರೂ ಶಿವಬಾಬಾ ಏನ್ ಮಾಡಿದ್ರು? ಮಿತ್ರರನ್ನಾಗಿ ಮಾಡ್ಕೊಂಡ್ರೋ ಇಲ್ಲೋ? ನಂಬರ್ 1 ನಾವು ನಿಂದೆ ಮಾಡಿದವರು ನಾವೇ. ಅಂತ ಮಕ್ಕಳಿಗೆ ಮೀಟೆ ಬಚ್ಚೆ ಅಂತ ಹೇಳ್ಕೊಂಡು ಮಿತ್ರರನ್ನಾಗಿ ಮಾಡ್ಕೊಂಡ್ರು. ಎಷ್ಟು ಚಂದ, ನಮಗೇನೆ ಮೊದ್ಲು ಜ್ಞಾನ ಕೊಟ್ರು. ಮೊದ್ಲು ನಿಂದೆ ಮಾಡಿದವ್ರು ನಾವೇ, ಈಗ ಎಲ್ಲಕ್ಕಿಂತ ಸಮೀಪ ಇರೋರು ನಾವೇ. ಶಿವಬಾಬನ ಗುಣ ನೋಡ್ರಿ ಹೆಂಗಿದೆ, ಶಿವಬಾಬನ ದೃಷ್ಟಿಕೋನ ನೋಡ್ರಿ, ಮಕ್ಕಳ ಪ್ರತಿ, ವಿಶ್ವದ ಪ್ರತಿ, ಜಗತ್ತು ಪರಿವರ್ತನೆಯ ಪ್ರತಿ. ಶಿವಬಾಬನನ್ನು ಅನುಸರಿಸುತ್ತಿದೆ, ಜೊತೆಗೆ ಬ್ರಹ್ಮ ತಂದೆ ಹೆಂಗೆ ನಡ್ಕೊಂಡ್ರು ಅದನ್ನು ನಾವು ಅನುಸರಿಸೋದಿದೆ. ಬಾಬಾ ಅಂತಾರೆ ಫಾಲೋ ಕರೋ ಬಸ್. ಜಾಸ್ತಿ ಯೋಚನೆ ಮಾಡ್ಬೇಡ್ರಿ, ಜಾಸ್ತಿ ಪ್ಲಾನ್ ಮಾಡೋದು, ಹಾಂಗ್ ಮಾಡ್ಲಾ ಹಿಂಗ್ ಮಾಡ್ಲಾ ಎಲ್ಲ ಜಾಸ್ತಿ ಬೇಡ. ತಂದೆಯನ್ನ ಅನುಸರಿಸಿರಿ,
ज्यादा प्लान नहीं बनाओ, ज्यादा सोचो नहीं, वो करे ऐसा नहीं वैसा, ಹಿಂಗ್ ಮಾಡ್ಲೋ ಹಾಂಗ್ ಮಾಡ್ಲೋ. जो बाप ने किया ಕಾಪಿ ಕರ್ನ. ಏನ್ ಮಾಡ್ಬೇಕು? ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಏನ್ ಮಾಡಿದ್ರು ಅದನ್ನೇ ಕಾಪಿ ಮಾಡಿ. ಬಸ್ ಕಾಪಿ ಕರ್ನ ನೈ ಆತಾ? कॉपी ಮಾಡ್ಲಿಕ್ಕೆ ಬರಂಗಿಲ್ವಾ? आजकल तो साइंस ने फोटो कॉपी की भी मशीन निकाल ली है. निकाली है ना फोटो कॉपी. ಆವಾಗ ಒಂದು ಸಮಯದಲ್ಲಿ 1900 ಇಸವಿಯ ಸಮಯ ಇದು. ಆವಾಗ ಏನಿತ್ತು ನಮ್ಮ ಹತ್ರ? ಜೆರಾಕ್ಸ್ ಮಿಷನ್ ಇರಲಿಲ್ಲ, ಸೈಕ್ಲಸ್ ಸ್ಟೈಲ್ ಇತ್ತು. ಸೈಕ್ಲಸ್ ಟೈಪ್ ಒಂದು ಕಾಪಿ ಇತ್ತಂತಂದ್ರೆ ಏನ್ ಮಾಡ್ತಿದ್ರು ಅದನ್ನ? फोटो कॉपी. तो ब्रह्मा बाप का भी चित्र रखते हैं. भले रखो, अच्छी तरह से रखो, बड़े बड़े रखो. ಬ್ರಹ್ಮ ಬಾಬರ ಚಿತ್ರ ಇಟ್ಕೋತೀರಾ? ಇಟ್ಕೊಳ್ಳಿ, ದೊಡ್ಡ ದೊಡ್ಡ ಚಿತ್ರ ಇಟ್ಕೊಳ್ಳಿ. ಲೇಕಿನ್ ಫೋಟೋ ಕಾಪಿ ತೋ ಕರೋನಾ. ಏನಾಗ್ಬೇಕು ನಾವು? ಬ್ರಹ್ಮ ಬಾಬಾ ಹೇಗಿದ್ದಾರೋ ಹಾಗೆ ನಾವಾಗ್ಬೇಕು. ಅವ್ರು ಹೆಂಗೆ ನಡ್ಕೊಂಡಾರೋ ಹಾಗೆ ನಡ್ಕೋಬೇಕು. ಫೋಟೋ ಕಾಪಿ ನಾವೆಲ್ಲ ಏನಾಗ್ಬೇಕು? ಬ್ರಹ್ಮ ಬಾಬಂದು ಜೆರಾಕ್ಸ್ ಕಾಪಿ ಆಗ್ಬೇಕೀಗ, ಫೋಟೋ ಕಾಪಿ ಆಗಬೇಕು. ಅವ್ರು ಹೆಂಗೆ ನಡ್ಕೊಂಡ್ರು, ಹೆಂಗೆ ಶಿವಬಾಬರ ನೆನಪು ಮಾಡಿದ್ರು, ಹೆಂಗೆ ಲೈಫನ್ನು ಪರಿವರ್ತನೆ ಮಾಡಿಕೊಂಡ್ರು, ಹೆಂಗೆ ಸಫಲಗೊಳಿಸಿದ್ರು, ಹೆಂಗೆ ಸಮರ್ಪಣೆ ಆದರು, ಹೆಂಗೆ ನಿರ್ಮೂಯಿ ಆದರು. ಏನು ಬ್ರಹ್ಮ ಬಾಬಂದು ಎಲ್ಲ ಅವರ ನಾವು ಜೀವನ ಕಥೆಯನ್ನು ಓದುವಾಗ ಎಷ್ಟು ಅವರಿಂದ ನಾವು ಕಲಿಯುವಂಥದ್ದಿದೆ. ಬ್ರಹ್ಮ ಬಾಬರವ್ರನ್ನು ಅನುಸರಿಸಿರಿ, ಶಿವ ತಂದೆಯನ್ನು ಅನುಸರಿಸಿರಿ, ಅವರ ಫೋಟೋ ಕಾಪಿ ಆಗಿರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. तो बाप दादा आज चारों ओर का चक्कर लगाते ये देख रहे थे, चित्र से प्यार है, चरित्र से प्यार है. ಬ್ರಹ್ಮ ಬಾಬಾ ಶಿವಬಾಬನ ಚಿತ್ರದ ಜೊತೆಗೆ ಎಲ್ಲರಿಗೂ ಪ್ರೀತಿ ಇದೆ ಅಲ್ವಾ? ಮನೆಯಲ್ಲೆಲ್ಲ ಹಾಕೊಂಡಿದ್ದೀರಾ? ಎಲ್ಲ ಫೋಟೋ ಹಾಕೊಂಡಿದ್ದೀರಿ? ಶಿವಬಾಬಂದು ಹಾಕೊಂಡಿದ್ದೀರಿ, ಬ್ರಹ್ಮ ಬಾಬಂದೆಲ್ಲ ಹಾಕೊಂಡಿದ್ದೀರಿ. ಸರಿ, ಚಿತ್ರದ ಜೊತೆಗೆ ಪ್ರೀತಿ ಇದೆ. ಅವ್ರು ಹೆಂಗೆ ನಡ್ಕೊಂಡ್ರು ಅದರ ಬಗ್ಗೆನೂ ಸಹಿತ ಪ್ರೀತಿ ಇರ್ಬೇಕಲ್ವಾ? ಚರಿತ್ರದ ಬಗ್ಗೆ ಅವರು ನಡ್ಕೊಂಡಂತಹ ಏನು ಗುಣ, ಆ ಸಂಸ್ಕಾರ, ಆ ಸೇವಾ ಹೆಂಗೆ ನಡ್ಕೊಂಡ್ರು ಅದರ ಬಗ್ಗೆನೂ ಸಹಿತ ಪ್ರೀತಿ ಇರಬೇಕು. ಸರಿ, बच्चों को संकल्प भी है, उमंग भी है, लक्ष्य भी है, बाकी क्या चाहिए? ನೋಡ್ತಾ ಇದ್ದಾರೆ ಬಾಬಾ ಎಲ್ಲ ಮಕ್ಕಳನ್ನ. ಎಲ್ಲರಿಗೂ ಸಂಕಲ್ಪ ಇದೆ, ಬಾಪ್ ಸಮಾನ್ ಬನ್ನ ಹೇ. ಎಲ್ಲರಿಗೂ ಸಂಕಲ್ಪ ಬಹಳ ಚೆನ್ನಾಗಿದೆ, ಉತ್ಸಾಹನೂ ಬಹಳ ಚೆನ್ನಾಗಿದೆ, ಗುರಿ ಇಟ್ಕೊಂಡದ್ದು ಬಹಳ ಚೆನ್ನಾಗಿದೆ. ಬಾಕಿ ಕ್ಯಾ ಚಾಹಿಯೆ? बाप दादा ने देखा कोई भी चीज को अच्छी तरह से मजबूत करने के लिए 4 ही कोनों से उसको पक्का किया जाता. ಬಾಬಾ ನೋಡ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಬಿಲ್ಡಿಂಗ್ ಕಟ್ಟುವಾಗ ಫೌಂಡೇಶನ್ ಅನ್ನು ಮಜಬೂತ್ ಮಾಡ್ಲಿಕ್ಕೋಸ್ಕರ 4 ಕಡೆಯಿಂದಲೂ ಏನ್ ಮಾಡ್ತಾರ? ಪಕ್ಕಾ ಕಿಯಾ ಜಾತಾ ಹೈ. ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೂ कोई भी चीज को अच्छी तरह से मजबूत करने के लिए ಅದು ಚೆನ್ನಾಗಿ ಮಜಬೂತ್ ಆಗಬೇಕು, ಗಟ್ಟಿಮುಟ್ಟಾಗಬೇಕು ಅನ್ನೋದಕ್ಕೆ ಏನ್ ಮಾಡ್ತೀವಿ? 4 ಕಡೆಯಿಂದಲೂ ಸಹಿತ ಅದನ್ನ ಪಕ್ಕ ಮಾಡ್ತಾರೆ. तो बाप दादा ने देखा 3 कोने तो पक्के ही, 1 कोना और पक्का होना है. 3 ಮೂಲೆ ಪಕ್ಕಾ ಆಗಿದೆ, 4 ಮೂಲೆನೂ ಪಕ್ಕ ಆಗ್ಬೇಕ. 3 ಮೂಲೆ ಓಕೆ, ಇನ್ನೊಂದು ಮೂಲೆಯನ್ನು ಪಕ್ಕ ಮಾಡ್ಕೊಳ್ಳಿ. ಯಾವ್ದು 3 ಓಕೆ? ಸಂಕಲ್ಪ ಬಿ ಹೈ, ಉಮಂಗ ಬಿ ಹೈ, ಲಕ್ಷ್ಯ ಬಿ ಹೈ. ಇದು 3 ಓಕೆ. ಆದ್ರೆ 4 ಕಡೆಯಿಂದಲೂ ಏನ್ ಮಾಡ್ಬೇಕು? ಪಕ್ಕ ಮಾಡ್ಬೇಕು. ಮಕ್ಕಳ ಹತ್ರ ಸಂಕಲ್ಪ ಇದೆ, ಉತ್ಸಾಹ ಇದೆ, ಲಕ್ಷ್ಯನೂ ಇದೆ. ನಾನು ಈ ರೀತಿ ತಂದೆ ಸಮಾನ ಆಗ್ಲೇಬೇಕು, ಲಕ್ಷ್ಯನೂ ಕ್ಲಿಯರ್ ಇದೆ, ಸಂಕಲ್ಪನೂ ಇದೆ, ಉಮಂಗನೂ ಇದೆ. ಬಾಬಾ ಅಂತಾರೆ, ಕಿಸಿ ಸೇ ಬಿ ಪೂಚೋ ಕ್ಯಾ ಬನ್ನ. ನೀವು ಯಾರ ಹತ್ರ ಆದ್ರೂ ಕೇಳ್ರಿ ಏನಾಗ್ಬೇಕಂತ ಹೊರಟಿರಿ? ಹರ್ ಏಕ ಕೇತಾ ಹೈ ಬಾಪ್ ಸಮಾನ್ ಬನ್ನ ಹೈ. ಪ್ರತಿಯೊಬ್ಬರು ಈ ಮಾತನ್ನ ಹೇಳ್ತಾರೆ, ತಂದೆಯ ಸಮಾನ ಆಗ್ಬೇಕು. ಕೋಯಿ ಬಿ ಯಹ ನಹಿ ಕೇತಾ ಹೈ ಬಾಪ್ ಸೆ ಕಮ್ ಬನ್ನ ಹೈ.
ನಾನು ಬಾಬನಿಗಿಂತ ಸ್ವಲ್ಪ ಕಡಿಮೆ ಸಂಪನ್ನಾಗ್ಬೇಕಂತ ಯಾರು ಅನ್ನಂಗಿಲ್ಲ. ತಂದೆಯ ಸಮಾನ ನಾನು ಸಂಪನ್ನಾಗ್ಲೇಬೇಕು. ಮಕ್ಕಳಲ್ಲಿ ಸಂಕಲ್ಪ ಇದೆ, ಉಮಂಗಿದೆ, ಜೊತೆಗೆ ಲಕ್ಷಣ ಇದೆ. समान बनना है, अच्छी बात है. एक कोना मजबूत करते हो लेकिन चलते चलते ढीला हो जाता. ಬಾಬಾ ಅಂತಾರೆ, ಒಂದು ಮೂಲೆಯನ್ನ ಮಜಬೂತ್ ಮಾಡುವಾಗ ಇನ್ನೊಂದು ಡೀಲಾಗ್ತಾ ಇದೆ, ಇನ್ನೊಂದು ಮಜಬೂತ್ ಆಗುವಾಗ ಮತ್ತೊಂದು ಡೀಲಾಗ್ತಾ ಇದೆ. ಆದ್ರಿಂದ ಯಾವುದು ಡೀಲಾಗ್ತಾ ಇದೆ? 3 ಕ್ಲಿಯರ್ ಆಯ್ತಲ್ವಾ? ಸಂಕಲ್ಪ, ಉಮಂಗ, ಲಕ್ಷ್ಯ. ಈಗ ಇನ್ನೊಂದು ಬೇಕು, 4 ಮೂಲೆಯಿಂದಲೂ ಪಕ್ಕಾಗ್ಬೇಕ. ಇನ್ನೊಂದು ಯಾವುದಂತಂದ್ರೆ ದೃಢತಾ. ಏನದು? ದೃಢತೆ. संकल्प है, लक्ष्य है, लेकिन कोई परिस्थिति आ जाती है, साधारण शब्दों में उसको आप लोग कहते हैं, बातें आ जाती है, वो दृढ़ता को ढीला कर देती है. ಆದ್ರಿಂದ ಕೆಲವು ಮಕ್ಕಳು ಏನಂತಾರಂತೆ, ಪರಿಸ್ಥಿತಿ ಬರ್ತದೆ, ಸಾಧಾರಣ ಶಬ್ದದಲ್ಲಿ ನಾವು ಏನಂತೀವಿ, ಏನ್ ಮಾಡೋದು, ಪರಿಸ್ಥಿತಿ ಬರ್ತದೆ. ಆದರೆ ಕೆಲವೊಮ್ಮೆ ದೃಢತೆ ಏನಾಗ್ತದೆ, ಸಡಿಲಾಗ್ಬಿಡ್ತದೆ. ದೃಢತೆ ಸಡಿಲಾಗ್ತದೆ. ಹಾಗಾದ್ರೆ ದೃಢತೆ ಅಂದ್ರೆ ಏನು? दृढ़ता उसको कहा जाता है मर जाए, मिट जाए, लेकिन संकल्प ना जाए. अल्वा? मर जाए, मिट जाए, लेकिन संकल्प ना जाए. झुकना पड़े, जीते जी मरना पड़े, अपने को मोड़ना पड़े, सहन करना पड़े, सुनना पड़े, लेकिन संकल्प नहीं जाए. ಇದು ದೃಢತೆ. ಏನಂತಾರೆ ಬಾಬಾ? ಕೆಲವೊಮ್ಮೆ ಸಾಯ್ಬೇಕಾಗ್ಬೋದು, ಸರಿಬೇಕಾಗ್ಬೋದು, ಆದ್ರೆ ಸಂಕಲ್ಪ ಬಿಡಬಾರ್ದು. ಸಂಕಲ್ಪ ಇಷ್ಟು ದೃಢವಾಗಿರ್ಬೇಕು. ಕೆಲವೊಮ್ಮೆ ಬಾಗಬೇಕಾಗ್ತದೆ, ಕೆಲವೊಮ್ಮೆ ಏನಪ್ಪ ಅವ್ರ ಜೊತೆಗೆ ನಾನು ಎಷ್ಟಂತ ಸಾಯ್ಬೇಕು, ಕೆಲವೊಮ್ಮೆ ಸಾಯ್ಬೇಕಾಗ್ತದೆ, ಬಾಗಬೇಕಾಗ್ತದೆ. ನಮ್ಮನ್ನ ಮೋಡ್ನ ಪಡೆ, ನಮ್ಮನ್ನ ಏನ್ ಮಾಡ್ಕೋಬೇಕಾಗ್ತದೆ, ನಮ್ಮನ್ನ ನಾವು ಏನು ಮೋಡ್ನ ಪಡೆ ತಿತ್ಕೋಬೇಕಾಗ್ತದೆ, ನಾವು ಚೇಂಜ್ ಆಗ್ಬೇಕಾಗ್ತದೆ. ಕೆಲವೊಮ್ಮೆ ಸಹನೆ ಮಾಡಬೇಕಾಗ್ತದೆ, ಕೆಲವೊಮ್ಮೆ ಮಾತುಗಳು ಕೇಳಬೇಕಾಗ್ತದೆ. ಲೇಕಿನ್ ಸಂಕಲ್ಪ ನಹಿ ಜಾಯೇ. ಆದರೆ ಸಂಕಲ್ಪ ಏನಾಗಬಾರ್ದು, ಹೆಚ್ಚು ಕಡಿಮೆ ಆಗತಕ್ಕದ್ದಲ್ಲ. ದೃಢತೆ ಅಂದ್ರೆ ದೃಢತೆ. ಏನಾರು ಬರ್ಬೋದು, ಬಗ್ಬೇಕಾಗ್ಬೋದು, ಹೊಂದ್ಕೊಂಡು ಹೋಗ್ಬೇಕಾಗ್ಬೋದು, ಸಾಯ್ಬೇಕಾಗ್ಬೋದು, ಸಹನೆ ಮಾಡ್ಬೇಕಾಗ್ಬೋದು, ಏನೇನೇನೇನು ಮಾತುಗಳು ಕೇಳಬೇಕಾಗ್ಬೋದು. ಆದರೆ ಬಾಬಾ ಹೇಳ್ತಾರೆ, ಸಂಕಲ್ಪ ನಹಿ ಜಾಯೇ. ಏನ್ ಸಂಕಲ್ಪ ಮಾಡಿದೀವೋ ಅದು ಮಾತ್ರ ಹೆಚ್ಚು ಕಡಿಮೆ ಆಗತಕ್ಕದಲ್ಲ. ಇದಕ್ಕೆ ಕಹಾ ಜಾತಾ ಹೈ ದೃಢತಾ. जब छोटे छोटे बच्चे ओम निवास में आए थे, ಸಣ್ಣ ಸಣ್ಣ ಮಕ್ಕಳು ಪ್ರಾರಂಭದಲ್ಲಿ ಓಂ ನಿವಾಸಕ್ಕೆ ಬಂದಿದ್ರು. तो ब्रह्मा बाबा उनको हंसी हंसी में याद दिलाता था. ಬ್ರಹ್ಮ ಬಾಬರವರು ನಗ್ನಗ್ತಾ ಅವರಿಗೆ ಏನ್ ಮಾಡ್ತಿದ್ರು, ನೆನಪು ಮಾಡಿಸ್ತಿದ್ರಂತೆ. ಪಕ್ಕ ಬನಾತಾತ, ಅವ್ರಿಗೆ ಪಕ್ಕ ಮಾಡಿಸ್ತಿದ್ರು. ಯಾವ್ದನ್ನ? ದೃಢ ಇರ್ಬೇಕು, ಸಂಕಲ್ಪ ಅಲ್ಗಾಡ್ಬಾರ್ದು, ಅದು ಯಾವಾಗ್ಲೂ ದೃಢವಾಗಿರ್ಬೇಕು ಅಂತ ಓಂ ನಿವಾಸಿಗೆ ಸಣ್ಣ ಸಣ್ಣ ಮಕ್ಕಳು ಬಂದು ಸೇರ್ಕೊಂಡಾಗ ಬಾಬಾ ಆ ದೃಢತೆಯನ್ನ ಏನ್ ಮಾಡ್ತಿದ್ರು, ಪಕ್ಕ ಮಾಡಿಸ್ತಿದ್ರು ಅಂತ ಹೇಳ್ಕೊಂಡು ಒಂದು ಆಟ ಆಡಿಸ್ತಿದ್ರಂತೆ. इतना इतना पानी पिएंगे, इतनी इतनी मिर्ची खाएंगे, डरेंगे तो नहीं ಅಂತ ಹಿಂಗೆ ಮಾಡು. ಏನದು ಮಕ್ಕಳಿಗೆ, ಎಷ್ಟು ನೀರು ಕುಡಿತೀರಿ, ಎಷ್ಟು ಮಿರ್ಚಿ ತಿಂತೀರಿ, ಇಷ್ಟು ಕೇಕ್ ತಿಂತೀರಿ. ಆ ಮಕ್ಕಳು ಹಾ ಹಾ ಅಂತ ಇರ್ತವೆ. ಅಷ್ಟೊತ್ತಿಗೆ ಹಿಂಗೆ ಮಾಡ್ಬಿಡು. ಏನಾಗ್ತದ ಅವಾಗ? ಒಮ್ಮೆಲೆ ಏನಾಗ್ತಾರ? ಬಾಬಾ ಹೇಳ್ತಾರೆ, ಚೋಟೆ ಚೋಟೆ ಬಚ್ಚೋಂಕ ಪಕ್ಕ ಕರಾತೈತಿ. कितने भी तो ऐसे आंख के सामने करते हैं, हाथ से, ऐसे हाथ से आंख के सामने ಏನ್ ಮಾಡ್ತಿದ್ರು, ಕಣ್ಣ ಮುಂದೆನೆ ಕೈಯನ್ನ ಹಿಂಗೆ ಮಾಡ್ತಿದ್ರು. ಅಷ್ಟೊತ್ತಿಗೆ ಏನ್ ಮಾಡೋದು, ಹಿಂಗೆ ಮಾಡೋದು, ಕಣ್ಮುಚ್ಚೋದು. ಅಂದರೆ ಬಾಬಾ ದೃಢತೆಯಲ್ಲಿ ಇರ್ಬೇಕನ್ನೋದಕ್ಕೆ ಆ ರೀತಿ ಆಟ ಆಡಿಸ್ತಿದ್ರು. इतनी मिर्ची खाएंगे, डरेंगे तो नहीं, फिर हाथ से ऐसे आंख के सामने करते हैं. तो ब्रह्मा बाप
छोटे छोटे बच्चों को पक्का करते थे, चाहे कितने भी समस्या आ जाए, संकल्प की आंख हिले नहीं. ಹಿಂಗೆ ಮಾಡಿದ ಕೂಡಲೇ ಕಣ್ಣು ಮುಚ್ಚಬಹುದು, ಆದರೆ ಮಕ್ಕಳಿಗೆ ಪಕ್ಕ ಮಾಡಿಸ್ತಿದ್ರು. ಸಂಕಲ್ಪ ರೂಪಿ ಕಣ್ಣು ಎಂದಿಗೂ ಮುಚ್ಚತಕ್ಕದಲ್ಲ. वह तो लाल मिर्ची और पानी का मटका था, छोटे बच्चे थे. आप तो सभी अभी बड़े हो. तो बाप दादा आज भी बच्चों से पूछते ही आपका दृढ़ संकल्प है. ಬಾಬಾ ಹೇಳ್ತಿದ್ದಾರೆ, ನೀವೀಗ ಸಣ್ಣವರಲ್ಲ, ನೀವು ದೊಡ್ಡವರಿದ್ದೀರಿ, ನಿಮ್ ಸಂಕಲ್ಪ ಎಲ್ಲ ದೃಢತೆ ಇದೆ ಅಲ್ವಾ, ದೃಢವಾಗಿದೆ ಅಲ್ವಾ ಸಂಕಲ್ಪ. ಸಂಕಲ್ಪ ಮೇ ದೃಢತಾ ಹೇ. ಏನದು ಸಂಕಲ್ಪ ಮಾಡಿದೀವಿ? बाप समान बनना ही है. बच्चों को संकल्प भी है, उमंग भी है, लक्ष्य भी है और दृढ़ता भी है. ನಾಲ್ಕು ಕಡೆಯಿಂದಲೂ ಚಂದ ಪಕ್ಕ ಮಾಡಿಸ್ತಿದ್ರು ಬಾಬಾ. ಬಾಪ್ ಸಮಾನ್ ಬನ್ನಾ ಹಿ ಹೇ. ಏನು ದೃಢತೆ? ತಂದೆಯ ಸಮಾನ ಆಗಲೇಬೇಕು. ಬನ್ನಾ ಹೇ ನಹಿ ಬನನಾ ಹಿ ಹೇ. ತಂದೆ ಸಮಾನ ಆಗಬೇಕು ಅಲ್ಲ, ತಂದೆಯ ಸಮಾನ ಆಗಲೇಬೇಕು. ಅಚ್ಚಾ, ಇಸ್ಮೆ ಹಾತ್ ಹಿಲಾವೋ, ಹಾತ್ ಹಿಲಾವೋ. ಎಸ್. ಟಿವಿ ವಾಲೆ ನಿಕಾಲು. ಬಾಬಾ ಟಿವಿ ಅವರಿಗೆ ಅಂತಾರೆ, ಕೈ ಅಲರ್ಸಿದಾರಲ್ಲ, ಎಲ್ಲರದ್ದು ಏನ್ ಮಾಡ್ಬಿಡಿ, ಫೋಟೋ ತೆಗೀರಿ. ಟಿವಿ ಕಾಮೆ ಆನಿ ಚಾಹಿಯೆ. ಬಡ ಬಡ ಹಾತ್ ಕರೋ, ದೊಡ್ಡ ದೊಡ್ಡ ಹಾತ್ ಕೈಯನ್ನ ಎತ್ತರಿ, ಎತ್ತರಕ್ಕೆ ಎತ್ತರಿ. अच्छा, माताएं भी उठा रही है, पीछे वाले भी उठा रही है. ऊंचा हाथ करो ना. ಹಿಂದೆ ಕುಂತವರು ಎತ್ತರ ಕೈ ಮಾಡ್ರಿ. बहुत अच्छा. कैबिन वाले नहीं उठा रहे हैं, कैबिन वाले नहीं उठा रहे हैं. कैबिन वाले तो निमित्त है ना. अच्छा, थोड़ी घड़ी के लिए तो हाथ उठा के बाप दादा को खुश कर लिया. ಆಗ್ಲಿ ಬಾಬನ ಮುಂದೆ ಸ್ವಲ್ಪ ಹೊತ್ತಾದರೂ ಕೈ ಎತ್ತಿ ಬಾಬನಿಗೆ ಖುಷಿ ಪಡಿಸಿದಿರಿ. अभी बाप दादा सिर्फ एक ही बात बच्चों से कराना चाहते, कहना नहीं चाहते, कराना चाहते. ಒಂದು ಮಾತನ್ನ ಮಕ್ಕಳಿಂದ ಮಾಡಿಸ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಬಾಬಾ, ಬರೀ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಏನ್ ಮಾಡ್ತಿದ್ದೀನಿ? ಮಕ್ಕಳಿಂದ ಮಾಡಿಸ್ಬೇಕು ಅಂತ ಇಷ್ಟ ಆಗ್ತಾ ಇದೆ. ಸಿರ್ಫ್ ಅಪ್ಪನೆ ಮನ್ ಮೇ ದೃಢತಾ ಲಾವೋ. ಏನ್ ಮಾಡಿಸ್ಬೇಕು? ಮನಸ್ಸಿನಲ್ಲಿ ದೃಢತೆಯನ್ನ ತಂದ್ಕೊಳ್ಳಿ. ಇದೊಂದು ಮಾಡಿಸ್ಲೇಬೇಕು. ಮಕ್ಕಳ ಸಂಕಲ್ಪವನ್ನ ಏನ್ ಮಾಡ್ಲೇಬೇಕು? ದೃಢತೆ ಮಾಡಿಸ್ಲೇಬೇಕು. ಇದು ಒಂದು ಬಾಬಾ ಇವತ್ತು ಬಯಸ್ತಾ ಇದ್ದಾರೆ. ತೋಡಿಸಿ ಬಾತ್ ಮೇ ಸಂಕಲ್ಪಕ್ಕೋ ಢೀಲಾ ನಹಿ ಕರ್ದು. ಏನೋ ಸಣ್ಣ ಸಣ್ಣ ಮಾತು ಬಂತಂದ ಕೂಡ್ಲೆ ಮನಸ್ಸು ಸಡಿಲಾಗಬಾರ್ದು. ದೃಢತೆನ ಪಕ್ಕ ಮಾಡ್ಕೊಂಡ್ರಿ. ಕೊಯ್ ಇನ್ಸಲ್ಟ್ ಕರೀತು, ಬೇರೆಯವರು ನಮಗೆ ಇನ್ಸಲ್ಟ್ ಮಾಡ್ತಿದ್ದಾರೆ, ಅವಹೇಳನ ಮಾಡ್ತಿದ್ದಾರೆ. ಕೊಯ್ ಗಿರಣ ಕರೀತು, ಬೇರೆಯವರು ನಮ್ಮನ್ನ ತಿರಸ್ಕಾರ ಮಾಡ್ತಿದ್ದಾರೆ. ಕೊಯ್ ಅಪಮಾನ ಕರೀತು, ಬೇರೆಯವರು ನಮ್ಮನ್ನ ಅಪಮಾನ ಮಾಡ್ತಿದ್ದಾರೆ. ಕೊಯ್ ನಿಂದ ಕರೀತು, ಬೇರೆಯವರು ನಮ್ಮನ್ನ ನಿಂದಿಸ್ತಾ ಇದ್ದಾರೆ. ಕಬಿ ಬಿ ಕೋಯಿ ದುಃಖದೆ, ಬೇರೆಯವರು ನಮಗೆ ದುಃಖ ಕೊಡ್ತಾ ಇದ್ದಾರೆ. ಲೇಕಿನ್ ಲೇಕಿನ್ ಕ್ಯಾ आपकी शुभ भावना मिट नहीं जाए, आपकी शुभ भावना मिट नहीं जाए. ನನ್ನ ಶುಭ ಭಾವನೆ, ಗುಡ್ ವಿಶಸ್, ಅದು ಮಾತ್ರ ದೂರ ಆಗುವಂಗಿಲ್ಲ. ಬೇರೆಯವರು ನಮಗೆ ಇನ್ಸಲ್ಟ್ ಮಾಡ್ಬೋದು, ತಿರಸ್ಕಾರ ಮಾಡ್ಬೋದು, ಅಪಮಾನ ಮಾಡ್ಬೋದು, ನಿಂದೆ ಮಾಡ್ಬೋದು, ದುಃಖ ಕೊಡ್ಬೋದು ನಮಗೆ. ಆದರೆ ನಾನು ಮಾತ್ರ ಶುಭ ಭಾವನೆಯಿಂದ ದೂರ ಸರಿಯಂಗಿಲ್ಲ. ನಾನು ಯಾವಾಗಲೂ ಶುಭ ಭಾವನೆಯಲ್ಲೇ ಇರುವವನು. ಓಕೆನಾ? ಇದು ದೃಢತೆ. ಸಂಕಲ್ಪವನ್ನ ದೃಢೀಕರಣಗೊಳಿಸುವುದು, ದೃಢ ಮಾಡ್ಕೋಬೇಕು. ಬೇರೆಯವ್ರು ಮಾಡಲಿ, ಇನ್ಸಲ್ಟ್ ಮಾಡಲಿ, ಬೈಲಿ, ನಿಂದೆ ಮಾಡಲಿ, ಅಪಮಾನ ಮಾಡಲಿ, ಇಲ್ಲ ಸಲ್ಲದ ಅಪವಾದ ಹಾಕಲಿ, ದುಃಖ ಕೊಡಲಿ, ಏನಾರು ಮಾಡಲಿ, ಆದರೆ आपकी शुभ भावना मिट नहीं जाए. आप चैलेंज करते हो, हम माया को, प्रकृति को परिवर्तन करने वाले विश्व परिवर्तक है.
ನಾವು ಎಲ್ಲರ ಮುಂದೆ ಚಾಲೆಂಜ್ ಮಾಡ್ತೀವಲ್ಲ, ನಾವು ಪ್ರಕೃತಿಯನ್ನ ಪರಿವರ್ತನೆ ಮಾಡೋರು, ಮಾಯೆಯನ್ನ ಪರಿವರ್ತನೆ ಮಾಡೋರು, ನಾ ವಿಶ್ವ ಪರಿವರ್ತಕರು. ಆಪಕ ಆಕ್ಯುಪೇಶನ್ तो याद है ना? ನಿಮ್ಮ ಆಕ್ಯುಪೇಶನ್ ನೆನಪಿದೆ ಅಲ್ವಾ? ವಿಶ್ವ ಪರಿವರ್ತಕ ಹೋನಾ? ತಾವೆಲ್ಲ ವಿಶ್ವ ಪರಿವರ್ತಕರಲ್ವಾ? ಯಾವ್ದ್ಯಾವ್ದನ್ನ ಪರಿವರ್ತನೆ ಮಾಡುವವರು? ಮಾಯೆಯನ್ನ, ಪ್ರಕೃತಿಯನ್ನ, ಎಲ್ಲವನ್ನ ಪರಿವರ್ತನೆ ಮಾಡುವ ವಿಶ್ವ ಪರಿವರ್ತಕರಲ್ವ ತಾವೆಲ್ಲ? ಕೇಳ್ತಿದ್ದಾರೆ ಬಾಬಾ, ಅಗರ್ ಕೋಯಿ ಅಪ್ಪನೇ ಸಂಸ್ಕಾರಕ್ಕೆ ವಶ ಆಪಕೋ ದುಃಖ ಬೀದೆ. ಬೇರೆಯವ್ರದ್ದು ಒಂದು ಸಂಸ್ಕಾರಪ್ಪ, ಅವರು ತಮ್ಮ ಸಂಸ್ಕಾರಕ್ಕೆ ವಶ ಆಗಿ ನಮ್ಗೆ ದುಃಖ ಕೊಡ್ತಿದ್ದಾರೆ. ಚೋಟ್ಲಗಾಯೆ, ಗಾಯ ಮಾಡಿದ್ದಾರೆ, ದುಃಖ ಕೊಡ್ತಿದ್ದಾರೆ, ಗಾಯ ಮಾಡ್ತಾರೆ. ಹಿಲಾಯೆ, ನಮ್ಮನ್ನು ಅಲ್ಗಾಡಿಸ್ಬೋದು. ಯಾಕೆ? ಅವರ ಸಂಸ್ಕಾರ. ಅವರ ಸಂಸ್ಕಾರ ನಮ್ಗೆ ದುಃಖ ಕೊಡ್ಬೋದು, ಗಾಯ ಮಾಡ್ಬೋದು, ಅಲ್ಗಾಡಿಸ್ಬೋದು. ಕ್ಯಾ ಆಪ್ ದುಃಖ ಕಿ ಬಾತ್ ಕೋ ಸುಖ ಮೇ ಪರಿವರ್ತನೆ ನಹೀ ಕರ್ ಸಕ್ತೆ ಹೋ? ಆ ದುಃಖದ ಮಾತನ್ನ ಸುಖಕ್ಕೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ವಾ? ನೋಡಿದ್ರೆ ವಿಶ್ವ ಪರಿವರ್ತಕರು, ಪ್ರಕೃತಿ ಪರಿವರ್ತಕರು, ಮಾಯನ್ನು ಪರಿವರ್ತನೆ ಮಾಡೋರು. ಯಾರೋ ದುಃಖ ಕೊಟ್ರಪ್ಪ, ಯಾರೋ ನಮಗೆ ಅಲ್ಗಾಡಿಸಿದ್ರು, ಯಾರೋ ಒಂದು ಸಣ್ಣ ಗಾಯ ಮಾಡಿದ್ರು. ಬಾಬಾ ಹೇಳ್ತಿದ್ದಾರೆ ಅದನ್ನ ಸುಖಕ್ಕೆ ಪರಿವರ್ತನೆ ಮಾಡ್ಲಿಕ್ಕೆ ಆಗುದಿಲ್ವಾ? ಏನ್ ದೊಡ್ಡ ಮಾತು? ನನ್ನ ಶುಭ ಭಾವನೆ ಎಂದಿಗೂ ಏನಾಗಬಾರದು? ಅಲುಗಾಡಬಾರದು. ಯಾರು ಏನ್ ಮಾಡಿದ್ರು ನನ್ಗೆ ಗಾಯನೂ ಆಗುದಿಲ್ಲ, ದುಃಖನೂ ಆಗುದಿಲ್ಲ, ಬೇಜಾರು ಆಗುದಿಲ್ಲ, ಕಣ್ಣೀರು ಬರಂಗಿಲ್ಲ, ನನ್ಗೇನಾಗುದಿಲ್ಲ. ನನ್ನ ಒಳಗಿನ ಆಂತರಿಕ ಸ್ಥಿತಿಯಲ್ಲಿ ಏನಿರ್ಬೇಕು? ಶುಭ ಭಾವನೆನೇ ಇರಬೇಕು. ಯಾಕೆಂದ್ರೆ ನಾವು ವಿಶ್ವ ಪರಿವರ್ತಕರು, ಪ್ರಕೃತಿಯನ್ನ ಪರಿವರ್ತನೆ ಮಾಡೋರು, ಮಾಯನ್ನ ಪರಿವರ್ತನೆ ಮಾಡೋರು. ಇನ್ಸಲ್ಟ್ ಕೋ ಸಹ ನಹೀ ಕರ್ ಸಕ್ತೆ ಹೋ? ಅವ್ರು ನಮ್ಗೆ ಇನ್ಸಲ್ಟ್ ಮಾಡ್ತಿದ್ದಾರೆ, ಅವಹೇಳನ ಮಾಡ್ತಿದ್ದಾರೆ. ಚೇಂಜ್ ಮಾಡ್ಕೊಳ್ಲಿಕ್ಕಾಗೋದಿಲ್ವಾ? ಮಾಡ್ಲಿಯಾ? ಯಾರು ಏನ್ ಬೇಕಾದ್ರು ಮಾಡ್ಲಿಯಾ, ಪರವಾಗಿಲ್ವಾ? ಗಾಲಿಗೂ ಗುಲಾಬ್ ನೀ ಬನಾ ಸಕ್ತೆ ಹೋ? ಅವರು ಬೈಗಳು ಕೊಡ್ತಾ ಇದ್ದಾರೆ, ನೀವು ಹೂಗಳನ್ನ ಚೇಂಜ್ ಮಾಡ್ಲಿಕ್ಕೆ ಬರಂಗಿಲ್ವಾ? ಬೈಗಳನ್ನ ಯಾವುದಕ್ಕೆ ಚೇಂಜ್ ಮಾಡಬೇಕು? ಹೂಗಳಿಗೆ ಚೇಂಜ್ ಮಾಡಿ. ಬಾಬಾ ಹೇಳ್ತಿದ್ದಾರೆ, ಇನ್ಸಲ್ಟ್ ಮಾಡಿದ್ರೆ ಸಹನೆಗೆ ಚೇಂಜ್ ಮಾಡಿ, ಬೈಗಳನ್ನ ಕೊಟ್ರೆ ಹೂಗಳನ್ನ ಕೊಡಿ. समस्या को बाप समान बनने के संकल्प में परिवर्तन नहीं कर सकते हो? ಸಮಸ್ಯೆಗಳು ಬಂದ್ರೆ ತಂದೆಯ ಸಮಾನ ಸಂಕಲ್ಪಕ್ಕೆ ಚೇಂಜ್ ಮಾಡ್ಕೊಳ್ಳಿ. ಸಮಸ್ಯಾ ಕೋ ಬಾಪ್ ಸಮಾನ್ ಬನ್ನೇಕೆ ಸಂಕಲ್ಪ. ಸಮಸ್ಯೆಗಳು ಬರ್ತಾ ಇದೆ, ಆದ್ರೆ ನನ್ನ ಸಂಕಲ್ಪ ಏನು? ಬಾಪ್ ಸಮಾನ್. ನನ್ನ ಸಂಕಲ್ಪ ಬಾಪ್ ಸಮಾನ್. ಬೈಗಳು ಬರ್ತಾ ಇದೆ, ನಾವು ಹೆಂಗಿರ್ಬೇಕು? ಹೂಗಳಂತೆ ಅವರಿಗೆ ಸುಗಂಧನೆ ಕೊಡ್ಬೇಕು. ಇನ್ನೊಂದು ಬಾಬಾ, आप सबको याद है ना, जब आप ब्राह्मण जन्म में आए और निश्चय किया, चाहे आपको 1 सेकंड लगा, 1 मास लगा, लेकिन जब से आपने निश्चय किया, दिल ने कहा मैं बाबा का, बाबा मेरा, संकल्प किया ना, अनुभव किया ना, तब से आपने माया को चैलेंज किया, मैं माया जीत बनूंगा, मैं माया जीत बनूंगी. ये चैलेंज माया को किया था ना? ನೆನಪು ಮಾಡ್ಕೊಳ್ಳಿ. ಬಾಬನ ಮಗು ಆದಂದಿನಿಂದ ಏನು ಮಾಯೆ ಕಡಿಮೆ ಬಂದಿತ್ತ ನಮ್ಮ ಬಳಿ? ಎಲ್ಲರಿಗೂ ನೆನಪಿದೆ ಅಲ್ವಾ? ನಾವು ಈ ಬ್ರಾಹ್ಮಣ ಜನ್ಮವನ್ನ ಯಾವಾಗ ಸ್ವೀಕಾರ ಮಾಡಿದೆವೋ, ಬಾಬನ ಜ್ಞಾನದ ಮೇಲೆ ಯಾವಾಗ ನಮಗೆ ನಿಶ್ಚಯ ಬಂತೋ, ಬಾಬಾ ಅಂತಾರೆ ನಿಶ್ಚಯ ಬರ್ಲಿಕ್ಕೆ 1 ಸೆಕೆಂಡ್ ಲಗಾ, 1 ಮಾಸ್ ಲಗಾ. ನಿಶ್ಚಯ ಆಗ್ಲಿಕ್ಕೆ ಎಷ್ಟೊತ್ತು ಹಿಡೀತು? 1 ಸೆಕೆಂಡ್ ಹಿಡಿತಾ, 1 ತಿಂಗಳು ಹಿಡಿತಾ. ಯಾವತ್ತಿನಿಂದ ನಮಗೆ ಬಾಬಾ ಬಾಬಾ ಬಂದದ್ದು ಸತ್ಯ, ಬಾಬನ ಜ್ಞಾನ ಸತ್ಯ ಯಾವತ್ತಿನಿಂದ ನಿಶ್ಚಯ ಆಯ್ತೋ ಆವಾಗ ನಮ್ಮ ಹೃದಯದಿಂದ ಒಂದು ಮಾತು ಬಂತು. ಯಾವ ಮಾತು? ಮೈ ಬಾಬಾ ಕಾ, ಬಾಬಾ ಮೇರಾ. ನಾನು ಬಾಬನ ಮಗು, ಬಾಬಾ ನನ್ನವನು. ಬಾಬಾ ನಾನು ನಿನ್ನವನು, ನೀನು ನನ್ನವನು. ಸಂಕಲ್ಪ ಮಾಡಿದಿರಲ್ವಾ? ಅನುಭವ ಮಾಡಿದಿರಲ್ವಾ? ಅವತ್ತಿನಿಂದ ಮಾಯೆ ಜೊತೆಗೆ ಚಾಲೆಂಜ್ ಮಾಡಿದೀವೋ ಇಲ್ಲೋ? ಮಾಯಾ ಜೀತ್ ಆಗಿದೀವೋ ಇಲ್ಲೋ? ಬಾಬಾ ಹೇಳ್ತಾರೆ ಚಾಲೆಂಜ್ ಮಾಡಿದಿರಲ್ವಾ? ಮಾಯಾ ಜೀತ್ ಬನ್ನ ಹೇ ನಹಿ? ಮಾಯನ್ನ ಗೆಲ್ಬೇಕೋ ಬೇಡ? ಒಂದು ಕಡೆ ಪ್ರಕೃತಿ ಜೀತ್, ಇನ್ನೊಂದು ಕಡೆ ಮಾಯಾ ಜೀತ್, ಮತ್ತೊಂದು ಕಡೆ ಜಗಜ್ಜೀತ. ಪ್ರಕೃತಿಯನ್ನ ಗೆಲ್ಲುವವರು, ಮಾಯನ್ನ ಗೆಲ್ಲುವವರು
ಜಗತ್ತನ್ನು ಪರಿವರ್ತನೆ ಮಾಡುವಂತ ನಾವು ಮಕ್ಕಳು. ಮಾಯಾ जीत आप ही हो ना, अभी दूसरे आने हैं. जब माया को चैलेंज किया तो ये समस्याएं, यह बातें, यह हलचल माया के ही रॉयल रूप है. ಈ ಮಾತುಗಳು, ಈ ಹಲ್ಚಲ್, ಈ ಇನ್ಸಲ್ಟ್ ಮಾಡೋದು, ಬೈಯೋದು ಅಥವಾ ಅಪಮಾನ ಮಾಡೋದು, ಬೇರೆಯವರ ಘೃಣತೆ ತೋರಿಸೋದು ಅಥವಾ ಬೈಗಳನ್ನ ಕೊಡೋದು, ಏನಾದರೂ ಬರಲಿ ಅದು ಮಾಯೆ ರೂಪ ಹೋದೋ ಅಲ್ಲ, ಅದು ಮಾಯೆ ರೂಪ ಅಲ್ವಾ. ಬಾಬಾ ಅಂತಾರೆ ಬೇರೆಯವ್ರ ದುಃಖ ಕೊಡ್ಲಿ, ಚೋಟ್ लगाए, हिलाए, माया को चैलेंज किया. ये समस्याएं, यह बातें, यह हलचल माया के ही रॉयल रूप है. ಈ ಸಮಸ್ಯೆಗಳು, ಈ ಮಾತುಗಳು, ಈ ಏರುಪೇರುಗಳು ಇದು ಮಾಯೆಯ ರಾಯಲ್ ರೂಪ. ಮಾಯಾ ಅವ್ರ ತೋ ಕೊಯ್ ರೂಪ ಮೇ ಆಯೇಗಿ ನಹಿ. ನಿಮ್ಗೆ ಮಾಯೆ ಯಾವ ಯಾವ ರೂಪದಲ್ಲಿ ಬರ್ತಂತೆಲ್ಲ ಕ್ಲಿಯರ್ ಆಗಿದೆ. ಇನ್ಯಾವ ರೂಪ ತಾಳಿ ಬರ್ತದೆ ಈಗಲೇ ಬಾಬಾ ಹೇಳಿದ್ರು ಅಲ್ವಾ, ಎಷ್ಟು ಅವತಾರ, ಬೇರೆ 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 ರೂಪ ತಾಳಿ ಬರ್ಬೋದು. ಇನ್ನು ರೂಪ ಮೇ ಹಿ ಮಾಯಾ ಜೀತ್ ಬನ್ನ. ಅದು ಯಾವ ರೂಪ ತಾಳಿ ಬಂದರೂ ಸಹಿತ ನಾನು ಆತ್ಮ ಚಾಲೆಂಜ್, ನಾನೇನ್ ಮಾಡ್ತೀನಿ, ಮಾಯಾ ಜೀತ್ ಆಗ್ತೀನಿ. ಬಾತ್ ನಹಿ ಬದಲೇಗಿ, सेंटर नहीं बदलेगा, स्थान नहीं बदलेगा, आत्माएं नहीं बदलेगी, हमें बदलना है. ಇವೆಲ್ಲ ಬರೋದೇ, ಎಲ್ಲ ಪರಿಸ್ಥಿತಿಗಳು ಬರೋದೇ, ನಿಂದೆನೂ ಬರೋದೇ, ಬೈಗಳು ಬರೋದೇ, ಇನ್ಸಲ್ಟ್ ಬರ್ತದೆ, ದುಃಖದ ಮಾತುಗಳು ಬರ್ತವೆ, ಎಲ್ಲವೇನು ಬೇರೆ 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 ರೂಪ ತಾಳಿ ಮಾಯೆ ಬರ್ತದೆ. ಮಾತಂತೂ ಬದಲಾಗೋದಿಲ್ಲ. ಅಥವಾ ಇವತ್ತಿನಿಂದ ನನಗೆ ಯಾರು ಏನು ಅನ್ನಬಾರದು ಅನ್ನೋಣವ, ಯಾರನ್ನು ಬದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾತುಗಳು ಬರೋದೇ, ಅದು ಬದಲಾಗೋದಿಲ್ಲ. ಸೆಂಟರ್ ನೈ ಬದಲೇಗ, ಸೆಂಟ್ರ್ ಬದಲಾಗೋದಿಲ್ಲ ಅಲ್ವಾ, ಸೆಂಟ್ರ್ ಬದಲಾಗೋದಿಲ್ಲ. ಇಲ್ಲ, ಸೆಂಟ್ರೇ ಚೇಂಜ್ ಆಗಿಬಿಡ್ಲಿ, ಸೆಂಟ್ರ್ ಚೇಂಜ್ ಆಗೋದಿಲ್ಲ. ಎಲ್ಲಿ ಹೋದ್ರು ಸೆಂಟ್ರೇ, ಎಲ್ಲಿ ಹೋದ್ರು ಯಜ್ಞನೇ, ಎಲ್ಲಿ ಹೋದ್ರು ಬಾಬನ ಮಕ್ಕಳೇ. बात नहीं बदलेगी, सेंटर नहीं बदलेगा, स्थान नहीं बदलेगा. ಯಾವ ಸ್ಥಾನನೂ ಬದಲಾಗೋದಿಲ್ಲ, ಮನುಷ್ಯರು ಬದಲಾಗೋದಿಲ್ಲ. ಆತ್ಮಯೇ ನಹಿ ಬದಲೇಗಿ, ಯಾವ ಮನುಷ್ಯರು ಬದಲಾಗೋದಿಲ್ಲ. ಬದಲಾಗ್ಬೇಕು ಯಾರು, ಹಮೇ ಬದಲ್ನಾ ಹೇ. ನಾನು ಚೇಂಜ್ ಆಗಬೇಕು, ನಾನು ಹೊಂದ್ಕೊಂಡು ಹೋಗ್ಬೇಕು, ನಾನು ಶುಭ ಭಾವನೆಯಲ್ಲಿರ್ಬೇಕು, ನಾನು ಸಹನೆ ಮಾಡ್ಬೇಕು. ಮೊದಲೇ ಅಂದ್ರಲ್ಲ ಬಾಬಾ, ಏನೇನ್ ಮಾಡ್ಬೇಕು, ನಾವು ಸಹನೆ ಮಾಡಬೇಕು. ಮುಜೆ ಬನನಾ ಹೇ, ದೃಢ ಸಂಕಲ್ಪದಲ್ಲಿ ಇರಿ. ಬಾಬಾ ತಿಳಿಸ್ತಿದ್ದಾರೆ. ಆಪಕ ಸ್ಲೋಗನ್ ತೋ ಸಬಕೋ ಬಹುತ್ ಅಚ್ಚ ಲಗ್ತಾ ಹೇನಾ, ಹೇಳಿ ನಮ್ಮ ಸ್ಲೋಗನ್ ಏನು, ಸ್ಲೋಗನ್ ಏನು, बदल के दिखाना है, बदला नहीं लेना है, बदलना है. ನಾನು ಬದಲಾಗಿ ತೋರಿಸಬೇಕು, ಬದಲಾ ನಹಿ ಲೇನಾ. ವೈರತ್ವವನ್ನ ಕಟ್ಕೋಬಾರ್ದು, ನಾನು ಚೇಂಜ್ ಆಗಬೇಕು. ಅವರು ಬೈತಿದ್ದಾರೆ, ಇನ್ಸಲ್ಟ್ ಮಾಡ್ತಾರೆ, ಅವಹೇಳನ ಮಾಡ್ತಾರೆ, ದುಃಖ ಕೊಡ್ತಾರೆ, ಚೋಟ್ ಮಾಡ್ತಾರೆ, ಗಾಯ ಆಗೋಂಗ್ ಮಾಡ್ತಾರೆ, ಅಲ್ಗಾಡೋಂಗ್ ಮಾಡ್ತಾರೆ. ಆದರೆ ಅವರ ವಿರುದ್ಧವಾಗಿ ಬದಲಾನೇ ಇಲ್ಲೇನ, ಅವರ ವಿರುದ್ಧವಾಗಿ ನಾನು ಏನಾಗಬಾರ್ದು, ವೈರತ್ವವನ್ನ ಬೆಳೆಸಬಾರ್ದು. ಅದರ ಬದಲು ನಾನೇ ಬದಲಾಗಬೇಕು, ನಾನೇ ಬದಲಾಗಬೇಕು. ಇವತ್ತು ಪುರಾಣ ಸ್ಲೋಗನ್ ಹೇನಾ, ಬದಲ್ ಕೆ ದಿಖಾನಾ, ಬದಲಾ ನಹಿ ಲೇನಾ, ಬದಲ್ನಾ ಹೇ. ಇದು ಹಳೆಯ स्लोगन आಗಿದೆ. नए नए रूप, रॉयल रूप बनके माया और भी आने वाली है, घबराओ नहीं. ಇನ್ನೂ ಮಾಯೆ ಬರಲಿದೆ, ಹೊಸ ಹೊಸ ರೂಪ ತಾಳಿ ಬರ್ತದೆ. ಮಾಯೆ ರಾಯಲ್ ರೂಪದಲ್ಲಿ ಬರ್ತದೆ, ಇನ್ನೂ ಬೇರೆ ಬೇರೆ ರೂಪ ತಾಳಿ ಬರ್ತದೆ. ಬಚ್ಚೆ घबराओ नहीं, ಏನಾಗಬೇಡಿ, ಹೆದರ್ಬೇಡ್ರಿ. ಬಾಪ್ ದಾದಾ ಅಂಡರ್ಲೈನ್ ಕರಾ ರಹೇ ಹೇ. ಬಾಬಾ ಈ ವಾಕ್ಯಕ್ಕೆ ಅಂಡರ್ಲೈನ್ ಹಾಕಿಸ್ತಿದ್ದಾರೆ. ಮಾಯಾ ಐಸೆ ಐಸೆ ರೂಪ ಮೇ ಆನಿ ಹೈ, ಆ ರಹಿ ಹೈ. ಮಾಯೆ ಭಿನ್ನ ಭಿನ್ನ ರೂಪದಲ್ಲಿ ಬರಲಿದೆ, ಬರ್ತದೆ, ಬರ್ತಾ ಇದೆ.
ಅಲ್ವಾ? ಎಲ್ಲಿ ತನಕ ಬರ್ತದೆ? ಎಲ್ಲಿ ತನಕ ಬರ್ತದೆ? ಅಯ್ಯೋ ಮುಗೀತಪ್ಪ, ನಾನು ಮಾಯನ ಗೆದ್ದು ಬಿಟ್ಟೆ, ಇಲ್ಲ, ಕೊನೆ ತನಕನೂ ಬರ್ತದೆ. ಮಾಯೆ ಈ ರೀತಿ ಬರ್ತದೆ, ಇಂಥ ರೂಪ ತಾಳಿ ಬರ್ತದೆ, ಬರ್ತಲೇ ಇರ್ತದೆ. ತೋ महसूस नहीं करेंगे कि यह माया है, कहेंगे नहीं दादी आप समझती नहीं हो दादी, ये माया नहीं है, ये तो सच्ची बात है. ಕೆಲವು ಮಕ್ಕಳು ಅಂತಾರಂತೆ, ದಾದಿ ಇದು ಮಾಯೆ ಅಲ್ಲ, ನಿಜವಾಗಿ ಹಂಗೆ ಆಗ್ತಾ ಇದೆ, ನಿಜವಾಗಿ ಅವರು ಈ ರೀತಿ ಮಾಡ್ತಿದ್ದಾರೆ, ಇದು ಸತ್ಯ ಮಾತು दादी, ಅದು ಮಾಯೆ ಅಲ್ಲ दादी. और भी रॉयल रूप में आने वाली है. ಮಾಯೆ ಇನ್ನೂ ರಾಯಲ್ ರೂಪದಲ್ಲಿ ಬರಲಿದೆ. ಡರೋ ಮತ್. ಬಾಬಾ ಮುನ್ನೆಚ್ಚರಿಕೆ ಕೊಡ್ತಿದ್ದಾರೆ, ಹೆದರಬೇಡಿ ಅಲ್ವಾ? ಮಾಯೆ ಇನ್ನೂ ಬೇರೆ ಬೇರೆ ರೂಪ ತಾಳಿ ಬರಲಿದೆ, ಹೆದರಬೇಡಿ. ಕ್ಯೋ क्यों? देखो कोई भी दुश्मन चाहे हार खाता है, चाहे जीत होती है, जो भी उनके पास छोटे मोटे शस्त्र अस्त्र होंगे ಯೂಸ್ करेगा या नहीं करेगा. ಈಗ ಉದಾಹರಣೆಗೆ ವೈರಿಗಳು ಸೋತೋಗ್ಬಿಟ್ರು, ನಾವು ಯಾರ ಜೊತೆಗೆ ಯುದ್ಧ ಮಾಡ್ತಿದ್ದೀವೋ ಆ ವೈರಿಗಳು ಸೋತೋಗ್ಬಿಟ್ರು, ನನಗೆ ಗೆಲುವು ಸಿಕ್ಕಿದೆ. ಗೆಲುವು ಸಿಕ್ಕಿದ ಮೇಲೂ ಅವರ ಹತ್ರ ಸಣ್ಣ ಪುಟ್ಟ ಅಸ್ತ್ರಶಸ್ತ್ರ ಇದೆ, ಅವ್ರು ಸುಮ್ಮನೆ ಕೂತ್ಕೋತಾರ? ನಾನು ಗೆದ್ದಿನಿ, ಇನ್ನೂ ಸಣ್ಣ ಪುಟ್ಟ ಅಸ್ತ್ರಶಸ್ತ್ರ ಇದೆ, ಯೂಸ್ ಕರೆಗ ಏನೈ ಕರೆಗ. ಮತ್ತು ಸಣ್ಣ ಪುಟ್ಟ ತಾವು ಗೆಲ್ಲಂಗಿಲ್ಲ ಅಂತ ಗೊತ್ತವರಿಗೆ, ಆದ್ರೆ ಅವ್ರ ಹತ್ರ ಸಣ್ಣ ಪುಟ್ಟ ಅಸ್ತ್ರಶಸ್ತ್ರ ಇದೆ, ಅವ್ರು ಯೂಸ್ ಮಾಡ್ತಾರೋ ಇಲ್ಲೋ? ಬಾಬಾ ಅಂತಾರೆ, ತೋ ಮಾಯಾ ಕಿ ಬಿ ಅಂತ ತೋ ಹೋನಿ ಹೇ, ಮಾಯದ್ದು ಅಂತ್ಯ ಅಂತೂ ಆಗೇ ಆಗ್ತದೆ. जितना अंत समीप आ रहा है उतना वह नए नए रूपों से अपने अस्त्र शस्त्र यूज कर रही है, करेगी भी. ಅದು ಮುಗೀತದು, ಅಂತ್ಯನೇ. ಮಾಯೆ ಹೋಗೇ ಬಿಡ್ತದೆ, ಈಗ ವಿದಾಯ ಕೊಡುದೆ, ಅದು ಸೋತೋಗ್ಬಿಟ್ಟಿದೆ. ಆದರೂ ಅದು ಕೊನೆಯ ತನಕನೂ ಅಸ್ತ್ರಶಸ್ತ್ರ ಏನು ತನ್ನ ಹತ್ರ ಉಳಿದಿದೆನೋ ಹೊಸ ಹೊಸ ರೂಪ ತಾಳಿ ಅಸ್ತ್ರಶಸ್ತ್ರವನ್ನ ಬಳಸ್ತದೆ. ಇವತ್ತಿನಿಂದ ಯಾರು ಬೈದ್ರು ಸಹಿತ ನಾನು ಸಿಟ್ಟು ಮಾಡಂಗಿಲ್ಲ. ಬಾಬಾ ಹೇಳಿದಾರಲ್ಲ, ಇನ್ನು ಮುಂದಕ್ಕೆ ನಾನು ಚಂದ ಇರ್ತೀನಿ. ಅಷ್ಟೊತ್ತಿಗೆ ಅವರು ಬೈಯೋದು ಬಿಟ್ಟು ಹಿಂದಿನಿಂದ ನನಗೆ ಟಾಂಟ್ ಹೊಡಿತಾ ಇದ್ದಾರೆ. ಇನ್ನೊಂದು ರೂಪ ಬೈತಾ ಇಲ್ಲ, ಏನ್ ಮಾಡ್ತಿದ್ದಾರೆ? ಇನ್ನೊಂದು ರೂಪದಲ್ಲಿ ಮಾಡ್ತಾರೆ, ಮತ್ತೊಂದು ರೂಪದಲ್ಲಿ ಮಾಡ್ತಾರೆ. ಭಿನ್ನ ಭಿನ್ನ ರೂಪ ತಾಳಿ ಬರ್ಬೋದು ಮಾಯೆ. ಯಾವ ರೂಪ ತಾಳಿ ಬೇಕಾದರೆ ಬರಲಿ, ನಯ ನಯ ರೂಪದಲ್ಲಿ ಬರಲಿ, ಹೊಸ ಹೊಸ ಅಸ್ತ್ರಶಸ್ತ್ರ ಬೇಕಾದ್ರೆ ಬಳಸಲಿ, ಕರೆಗಿ ಬಿ ಆಪಕ್ಕೆ ಪಾವಮೆ ಜುಕೇಗಿ. ಇವತ್ತಲ್ಲ ನಾಳೆ ಮಾಯೆ ನಮ್ಮ ಕಾಲಿಗೆ ಬಂದು ಅಡ್ಡ ಬೀಳ್ತದೆ. ಜುಕೇಗಿ. ನಾವ್ಯಾರು? ಮಾಸ್ಟರ್ ಸರ್ವಶಕ್ತಿವಾನ್. ನಾವ್ಯಾರು? ತ್ರಿಕಾಲದರ್ಶಿ, ತ್ರಿನೇತ್ರಿ. ಮೊದಲೇ ಪೇಜಲ್ಲೇ ಬಾಬಾ ಅಂದಾರೆ. ಯಾರು ನಾವು? ನಮ್ಮ ಜೊತೆಗೆ ಬಾಬಾ ಇದ್ದಾರೆ, ವಿಶ್ವ ಪರಿವರ್ತನೆ ಮಾಡುವಂಥವ್ರು ನಾವು. ಇದನ್ನೆಲ್ಲ ಹಿಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಅವ್ರು ಹಂಗಂದ್ರು, ಇವರು ಹೆಂಗಂದ್ರು, ಬಂದದೆಲ್ಲ ಬರಲಿ. ಮಾಯೆ ಯಾವ ರೂಪ ತಾಳಿ ಬೇಕಾರೆ ಬರಲಿ. ಬಾಬಾ ಹೇಳ್ತಾರೆ, ಡರೋ ಮತ್, ನೀವೇನ್ ಮಾಡಬೇಡಿ, ಹೆದರಬೇಡಿ. ಬಾಬಾ ಹೇಳ್ತಾರೆ, ಹೊಸ ಹೊಸ ರೂಪ ತಾಳಿ ಬರ್ತದೆ. ಆದ್ರಿಂದ ಮಾಯ ಇವತ್ತಲ್ಲ ನಾಳೆ ನಮ್ಮ ಕಾಲಿಗೆ ಬಂದು ಅಡ್ಡ ಬೀಳ್ತದೆ. ಖುದ್ದು ಜುಕು ಜಾಯೇಗಿ. ಸಿರ್ಫ್ ಇಸ್ಮೆ ಆಜ್ ಬಾಪ್ ದಾದಾ ಏಕ್ ಹಿ ಶಬ್ದ ಬಾರ್ ಬಾರ್ ಅಂಡರ್ಲೈನ್ ಕರಾ ರಹೇ ಹೇ. ಆದ್ದರಿಂದ ಇವತ್ತಿನಿಂದ ಬಾಬಾ ಒಂದು ಶಬ್ದ ಅಂಡರ್ಲೈನ್ ಮಾಡಿಸ್ತಿದ್ದಾರೆ. ಯಾವ್ದದು? ಯಾವ ಮಾತಿನ ಬಗ್ಗೆ ನಾವು ದೃಢತೆ ಇರಬೇಕು? ನಮ್ದು ಲಕ್ಷ್ಯ ಏನು? ನಮ್ಮ ಹತ್ರ ಉಮಂಗೋತ್ಸಾಹ ಏನಿದೆ? बाप समान बनना है, अंडरलाइन करा रहे हैं. बाप समान बनना ही है, ತಂದೆಯ ಸಮಾನ ನಾನು ಆಗಲೇಬೇಕು. अपने इस लक्ष्य के समान में रहो और सम्मान देना अर्थात सम्मान लेना. लेने से नहीं मिलेगा, देना अर्थात लेना है. ಆದ್ರಿಂದ ನಾನು ತಂದೆ ಸಮಾನ ಆಗಲೇಬೇಕು. ಬಾಬಾ ಹೇಳ್ತಾರೆ, ಈ ಗುರಿಯನ್ನ ಇಟ್ಕೊಂಡು ಈ ಸಮಾನದಲ್ಲಿ ಇರಿ.
ನಾನಾತ್ಮ ಬಾಪ್ ಸಮಾನ್. ಈ ಸ್ವಮಾನದಲ್ಲಿರಿ, ಈ ಲಕ್ಷ್ಯವನ್ನ ಇಟ್ಕೊಳ್ಳಿ. ಇಟ್ಕೊಂಡು ಸಮ್ಮಾನ ದೇನ, ಎಲ್ಲರಿಗೇನ್ ಮಾಡ್ಬೇಕು? ಗೌರವ ಕೊಡ್ಬೇಕು. ಯಾರಿಗೆ? ಬೈಯೋರು, ಇನ್ಸಲ್ಟ್ ಮಾಡೋರು, ನಮ್ಗೆ ಅಸಹ್ಯ ಮಾಡೋರು, ನಮ್ಮ ಬಗ್ಗೆ ತೆಗಳೋರು, ನಮ್ಗೆ ತೊಂದರೆ ಕೊಡೋರು, ದುಃಖ ಕೊಡೋರು, ಅವರ ಪ್ರತಿ ಏನ್ ಮಾಡ್ಬೇಕು ನಾವು? ಸಮ್ಮಾನ ದೇನ. ಮೊದಲನೇ ಪೇಜಲ್ಲಿ ಏನಂದ್ರು ಬಾಬಾ? ನೀವು ಶುಭ ಭಾವನೆ ಸದಾ ಕಾಲಕ್ಕೂ ಹೋಗ್ತಾ ಇರ್ಬೇಕು. ಅಂತವರಿಗೆ ಗೌರವವನ್ನ ಕೊಡಿ. ಸಮ್ಮಾನ್ ಕೊಡ್ಬೇಕಾದರೆ ಸಮಾನ ಯಾವುದು? ಬಾಪ್ ಸಮಾನ್. ನಾನಾತ್ಮ ತಂದೆಯ ಸಮಾನ. ತಂದೆಯ ಸಮಾನ ಸ್ವಮಾನದಲ್ಲಿದ್ದುಕೊಂಡು ಅವ್ರಿಗೇನ್ ಮಾಡಿ? ಗೌರವವನ್ನ ಕೊಡಿ. ಗೌರವವನ್ನ ತಗೊಳ್ಳೋದ್ರಿಂದ ನಮ್ಗೆ ಸಮ್ಮಾನ್ ಲೇನೆ ಸೆ ನಹಿ ಮಿಲೇಗಾ. ನನಗೆ ಇವತ್ತಿನಿಂದ ನೀವೆಲ್ಲರೂ ಗೌರವ ಕೊಡ್ಬೇಕಾ? ನನ್ಗೆ ಯಾಕೆ ನೀವು ಅಸಹ್ಯ ಮಾಡ್ತೀರಿ? ಇವತ್ತಿನಿಂದ ನೀವೆಲ್ಲ ಏನ್ ಮಾಡ್ಬೇಕು? ನನಗೆ ಗೌರವ ಕೊಡ್ಬೇಕು ಅಂತ ಹೇಳಿ ನಾನು ಗೌರವ ತಗೋತೀನಲ್ಲ, ಲೇನೆ ಸೆ ನಹಿ ಮಿಲೇಗಾ. ದೇನ ಅರ್ಥಾತ್ ಲೇನ. ನಾನು ಗೌರವನ್ನ ಕೊಡ್ಬೇಕ, ಆವಾಗ ನಮ್ಗೆ ಗೌರವ ಸಿಗ್ತದೆ. ಕೊಡುವುದಂತಂದ್ರೇನೆ ಗೌರವ ತೆಗೆದುಕೊಂಡಂತೆ. ಸಮ್ಮಾನ ದೇ ಯಹ ಯಥಾರ್ಥ ನಹಿ ಹೈ. ನನಗೆ ಎಲ್ಲರೂ ಗೌರವ ಕೊಡಿ, ಇದು ಯಥಾರ್ಥ ಅಲ್ಲ. ಸಮ್ಮಾನ್ ದೇನಾ ಹಿ ಲೇನಾ. ಗೌರವಿಸುವುದೆಂದರೇನೆ ಗೌರವವನ್ನ ತೆಗೆದುಕೊಂಡಂತೆ. ನಾವು ಗೌರವ ಕೊಡ್ತಾ ಹೋಗ್ಬೇಕು, ಶುಭ ಭಾವನೆ ಇಡ್ತಾ ಹೋಗ್ಬೇಕು, ಅವರಿಗೆ ಒಳ್ಳೆಯದನ್ನೇ ಬಯಸ್ಬೇಕು. ಬಾಬಾ ಹೇಳ್ತಾರೆ, ಒಳಗಡೆ ನಮ್ದು ಲಕ್ಷ್ಯ ಏನು? ತಂದೆಯ ಸಮಾನ. ಅದು ದೃಢ ಇರಬೇಕು. ಸಂಕಲ್ಪ ಒಳಗಡೆ ದೃಢವಾಗಿ ಇಟ್ಕೋಬೇಕು, ಅದು ಏರ್ಪೇರಾಗಬಾರ್ದು. ಅದಕ್ಕೆ ಬಾಬಾ ಅಂತಾರೆ, ತೋ ಸಮ್ಮಾನ್ ದೇನಾ ಹಿ ಲೇನಾ. ಸ್ವಮಾನ್ बॉडी कॉन्शियस का नहीं, ब्राह्मण जीवन का स्वमान, श्रेष्ठ आत्मा का स्वमान, संपन्नता का स्वमान. ಯಾವ ಸ್ವಮಾನ ಅಂದ್ರೆ? ನಾನು ಅಂಥವನಾಗಿದ್ದೀನಿ, ಇಂಥವನಾಗಿದ್ದೀನಿ, ನಾನು ದೊಡ್ಡ IAS ಆಫೀಸರ್ ಆಗಿದ್ದೀನಿ, ಇದು ಸ್ವಮಾನ ನಡೆಯಂಗಿಲ್ಲ. ಅದು ಬಾಡಿ ಕಾನ್ಶಿಯಸ್ಸಿನ ಸ್ವಮಾನ. ಬ್ರಾಹ್ಮಣ ಜೀವನದ ಸ್ವಮಾನದಲ್ಲಿರಿ, ಶ್ರೇಷ್ಠ ಆತ್ಮನ ಸ್ವಮಾನದಲ್ಲಿರಿ, ಸಂಪನ್ನತೆಯ ಸ್ವಮಾನದಲ್ಲಿರಿ. ಸಂಪನ್ನತೆ ಸ್ಥಿತಿ ಯಾವುದು ನಮ್ದು? ಬಾಪ್ ಸಮಾನ್. ಸಂಪನ್ನ ಸ್ಥಿತಿಯ ಸ್ವಮಾನ, ಸಂಪನ್ನತೆಯ ಸ್ವಮಾನ, ಶ್ರೇಷ್ಠ ಆತ್ಮನ ಸ್ವಮಾನ, ಬ್ರಾಹ್ಮಣ ಜೀವನದ ಸ್ವಮಾನದಲ್ಲಿರಿ. तो स्वमान और सम्मान लेना नहीं है, लेकिन देना ही लेना है. ಒಂದು ಕಡೆ ಸ್ವಮಾನದಲ್ಲಿರಬೇಕು, ಎರಡನೇದ್ದು ಗೌರವ ಕೊಡಿಯಲ್ಲ, ಗೌರವನ್ನ ಕೊಡ್ತಾ ಹೋಗಿ. ಕೊಡೋದರಲ್ಲಿ ಪಡ್ಕೊಳ್ಳೋದು ಅಡಗಿದೆ. ಇನ್ ದೋನೋ ಬಾತೊಮ್ಮೆ ದೃಢತೆ ರಕ್ಕೋ. ಇದೆರಡು ಮಾತಲ್ಲಿ ದೃಢತೆಯಲ್ಲಿ ಇರಿ. ಯಾವುದರಲ್ಲಿ? ಸ್ವಮಾನದಲ್ಲಿರೋದು, ಸನ್ಮಾನವನ್ನ ನೀಡೋದು. ಇದೆರಡು ಮಾತಿನಲ್ಲಿ ದೃಢವಾಗಿರ್ಬೇಕು. ಏನಾರು ಇಲ್ಲಿ ನಡು ಅಭಿಮಾನ ಬರಬಾರ್ದು. ಸ್ವಮಾನದಲ್ಲೇ ಇರಬೇಕು, ಮತ್ತೆ ಎಲ್ಲರಿಗೂ ಗೌರವನ್ನ ಕೊಡಬೇಕು. ಚಲೋ ಇದೆಲ್ಲ. ಎಲ್ಲ ನಮ್ಮ ಸಮಸ್ಯೆಗಳು ದೂರ ಆಗ್ತದೆ. ನಮ್ಮ ಮನೆಯೊಳಗೆ ಅಲ್ಲಿ ಇಲ್ಲಿ ಏನಾರು ಕಿಟಿಪಿಟಿ ಇದ್ರೆ, ವೈಮನಸ್ಸಿದ್ರೆ, ಒಬ್ರಿಗೊಬ್ರು ಜಗಳಾಡೋದಿದ್ರೆ, ಇದು ಎರಡು ಮಾತನ್ನ ದೃಢತೆಯಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಮನೆ ಇವತ್ತೇ ಸ್ವರ್ಗ ಆಗ್ತದೆ. ಇಲ್ಲೋ ಬಾಬಾ ಹೇಳ್ತಿದ್ದಾರೆ, ಇದು ಎರಡನ್ನ ಏನ್ ಮಾಡಿ? ದೃಢತಾ ಕೋ ಕೋಯಿ ಕಿತ್ನೆ ಬಿ ಹಿಲಾಯಿ, ದೃಢತಾ ಕೋ ಡೀಲಾ ನಹಿ ಕರೋ. ಯಾರು ಎಷ್ಟು ಅಲ್ಗಾಡಿಸಿದ್ರು ನಾನು ಸ್ವಮಾನದಲ್ಲಿರ್ಬೇಕು, ಎಲ್ಲರಿಗೂ ಸನ್ಮಾನ ಕೊಡ್ಬೇಕು, ತಂದೆ ಸಮಾನ ಇರಬೇಕು, ನಾನು ಎಲ್ಲರಿಗೂ ಗೌರವ ಕೊಡ್ತಾ ಇರಬೇಕು. ಬಾಬಾ ಹೇಳ್ತಿದ್ದಾರೆ, ಇದು ಎರಡು ಮಾತಿನಲ್ಲಿ ಪಕ್ಕ ಇಟ್ಕೊಳ್ಳಿ, ದೃಢತೆ ಇಟ್ಕೊಳ್ಳಿ. ಯಾರು ಎಷ್ಟು ಅಲ್ಗಾಡಿಸಿದ್ರು ಸಹಿತ ದೃಢತೆ ಡೀಲ್ ಆಗಬಾರ್ದು. ಮಜಬೂತ್ ಕರೋ, ಅಚ್ಚಲ್ ಬನೋ. ತಬ್ ಯಹ ಬಾಪ್ ದಾದಾ ಸೆ ಪ್ರಾಮಿಸ್ ಕಿಯಾ 6 ಮಾಸ್ ಕಾ. ಆವಾಗ ನೀವು ಬಾಬನಿಗೆ ಪ್ರಾಮಿಸ್ ಕೊಟ್ಟಿದ್ದೀರಲ್ಲ, ಏನಂತ? ಬಾಬಾ ನಾನು 6 ತಿಂಗಳಲ್ಲಿ ಕರೆಕ್ಟ್ ಆಗ್ತೀನಿ ಅಂತ. ಈಗ 6 ತಿಂಗಳಲ್ಲಿ ಇದು ಪರ್ಫೆಕ್ಟ್ ಆಗ್ಬಿಡ್ತದೆ. ಇದು ಒಂದು ಮಾತು ದೃಢತೆಯಲ್ಲಿ ಇಟ್ಕೋಬೇಕಂತ ಬಾಬಾ ತಿಳಿಸ್ತಿದ್ದಾರೆ. ಪ್ರಾಮಿಸ್ ತೋ ಯಾದ ಹೇ?
ನನಗೆ ನೀವೇನು ಮಾತು ಕೊಟ್ಟಿದ್ದೀರಲ್ಲ, ಭಾಷೆ ಕೊಟ್ಟಿದ್ದೀರಲ್ಲ, ಅದು ನೆನಪಿದೆನಾ? ಯह नहीं देखते रहना कि अभी तो 15 दिन पूरा हुआ है, 5.5 मास तो पड़े ही जब रूरान करते हो ना, ಇನ್ನೂ 15 ದಿವಸ ಇದೆ, 5.5 ತಿಂಗಳು ಮುಗೀತು, ಇನ್ನು 6 ತಿಂಗಳಿಗೆ ಇನ್ನೂ 15 ದಿವಸ ಇದೆ ಅಂತ ಲೆಕ್ಕ ಮಾಡ್ತಾ ಕುಂತೀರಾ? बाबन ಜೊತೆಗೆ ಮಾತಾಡ್ತಿರಲ್ವಾ? अमृत वेले रूरान तो करते हैं ना, तो बाप दादा को बहुत अच्छी अच्छी बातें सुनाते. ಅಮೃತ ವೇಳೆ ಬಾಬನ್ ಜೊತೆಗೆ ಆತ್ಮಿಕ ಸಂಭಾಷಣೆ ಮಾಡುವಾಗ ಬಹಳ ಒಳ್ಳೊಳ್ಳೆ ಮಾತನ್ನಾಡ್ತೀರಿ. ಅಪ್ಪನೇ ಬಾತೆ ಜಾನ್ತೆ ಹೋನ, ಬಾಬನ್ ಜೊತೆ ನೀವು ಏನ್ ಮಾತಾಡ್ತೀರಂತ ಅನ್ನೋದು ನೀವು ತಿಳ್ಕೊಂಡಿದ್ದೀರಲ್ವಾ? ಆ ದೃಢತಾಕೋ ಅಪ್ಪ ನಾವು ಏನ್ ಮಾಡ್ಬೇಕೀಗ? ದೃಢತೆಯನ್ನ ತಮ್ಮದನ್ನಾಗಿಸಿಕೊಳ್ಳಿ. ಉಲ್ಟೇ ಬಾತೊಮ್ಮೆ ದೃಢತಾ ನಹಿ ರಕ್ಕನ. ಉಲ್ಟಾ ಮಾತಿನಲ್ಲಿ ದೃಢತೆ ಇಟ್ಕೋಬೇಡಿ. ಅವ್ರು ಹಾಗೆ ಮಾಡಿದಾರಲ್ಲ, ನಾನು ಬಿಡಂಗಿಲ್ಲ ಅವ್ರನ್ನ. ಈ ಉಲ್ಟಾ ಮಾತಿನಲ್ಲಿ ಯಾಕೆ ದೃಢತೆ? ಉಲ್ಟಾ ಮಾತಿನಲ್ಲಿ ದೃಢತೆ ಬೇಡ. ಕ್ರೋಧ ಕರ್ನಾ ಹಿ ಹೇ, ಮುಜೆ ದೃಢ ನಿಶ್ಚಯ ಹೇ, ಐಸೇ ನಹಿ ಕರ್ನಾ. ಇಲ್ಲ, ನಾನು ಕ್ರೋಧ ಮಾಡಲೇಬೇಕಾಗ್ತದೆ, ಆ ಮಾತಿನಲ್ಲಿ ದೃಢತೆ ಬೇಡ. ನಾನು ಕ್ರೋಧ ಮಾಡಲೇಬೇಕಾಗ್ತದೆ, ಅವ್ರು ಹಾಗೆ ಮಾಡಿದ್ರೆ ನಡೀತದ, ನಾನು ಹಿಂಗೆ ಮಾಡ್ತೀನಿ, ಆ ದೃಢತೆ ಬೇಡ. ಉಲ್ಟಾ ಮಾತಿನಲ್ಲಿ ದೃಢತೆ ಬೇಡ. ಬಾಬಾ ಹೇಳ್ತಿದ್ದಾರೆ, ಐಸೆ ನಹಿ ಕರ್ನಾ. आज कल बाप दादा के पास रिकॉर्ड में मेजॉरिटी क्रोध के भिन्न भिन्न प्रकार के रिपोर्ट पहुंचती है. ಬಾಬಾ ನೋಡ್ತಾರೆ, ಎಲ್ಲ ರೆಕಾರ್ಡ್ ನೋಡಿದ್ರೆ ಮಕ್ಕಳಿದ್ದು ಭಿನ್ನ ಭಿನ್ನ ರೂಪದ ಕ್ರೋಧ ಬಂದು ತಲುಪಿದೆ ರಿಪೋರ್ಟ್. ಮಹಾರೂಪ ಮೇ ಕಮ ಹೇ, ಕ್ರೋಧದ್ದು ದೊಡ್ಡ ದೊಡ್ಡ ರೂಪ ಕಡಿಮೆ ಇದೆ. अंश रूप में भिन्न भिन्न प्रकार का क्रोध का रूप ज्यादा है. ಕ್ರೋಧ ದೊಡ್ಡ ರೂಪದಲ್ಲಿ ಇಲ್ಲ, ಅಂಶ ರೂಪದಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಮಕ್ಕಳಲ್ಲಿ ಕ್ರೋಧ ಇದೆ ಅನ್ನುವಂಥದ್ದು ರಿಪೋರ್ಟ್ ಯಾರಿಗೆ ಬಂದಿದೆ? ಈಗ ಬಾಬನ ಹತ್ರ ಬಂದಿದೆ. ಇಸ್ ಪರ್ ಕ್ಲಾಸ್ ಕರ್ನಾ. ಯಾವುದ್ರ ಬಗ್ಗೆ? ಕ್ರೋಧದ ಬಗ್ಗೆ ಕ್ಲಾಸ್ ಮಾಡಿ. ಕ್ರೋಧಕ್ಕೆ ಕಿತ್ತನೆ ರೂಪ ಹೇ, ಯಾವ ಯಾವ ರೂಪ ಇದೆ ಕ್ರೋಧದ್ದು? ಹಿಂದೊಮ್ಮೆ ನಿಮ್ಗೆ ಮಾಡಿರ್ಬೇಕು ಆಂಗರ್ ಮ್ಯಾನೇಜ್ಮೆಂಟ್ ಅಂತ, ಬೇಕಾರೊಮ್ಮೆ ಮಾಡೋಣ. ಆಂಗರ್ ಮ್ಯಾನೇಜ್ಮೆಂಟ್ ಅಂತ ಒಂದು PPT ಇದೆ. ಕ್ರೋಧ ಯಾವ ಯಾವ ರೂಪದಲ್ಲಿ ಬರ್ತದೆ? ಒಬ್ರು ಏನಾರ ಅಂದ ಕೂಡ್ಲೇನೆ ಒಮ್ಮೆಲೆ ರಿಯಾಕ್ಟ್ ಮಾಡೋದು, ಇನ್ನೊಂದುಗಳಿಗೆ ಏನಿರಂಗೇ ಇಲ್ಲ, ಒಮ್ಮೆಲೆ ರಿಯಾಕ್ಟ್ ಮಾಡೋದು. ಕೆಲವೊಮ್ಮೆ ಕ್ರೋಧ ಬಂದು ಜೋರಾಗಿ ಒದರಾಡೋದು. ಕ್ರೋಧದಿಂದ ಕೈಯಲ್ಲಿ ಏನಾರು ಚಾಕು ಇದ್ದರೆ ಏನ್ ಮಾಡೋದು? ಮತ್ತೊಬ್ಬರಿಗೆ ಚಾಕು ಹಾಕಿ ಬಿಡೋದು. ಕೆಲವರು ಕ್ರೋಧ ಬಂದಾಗ ಮಾತೇ ಆಡಂಗಿಲ್ಲ, ಮುಸ್ಕಾಕೊಂಡ್ ಮಕ್ಕೊಬಿಡ್ತಾರೆ. ಕೆಲವೊಮ್ಮೆ ಕ್ರೋಧ ಬಂದಾಗ ಅವ್ರ ದೂಸರಿ ಹೇ ಹಿಮ್ಮತ್. ಅನ್ಯವರಿಗೆ, ನಮ್ಮ ಜೊತೆಗಿರೋರಿಗೆ, ನಮ್ಮ ಸಂಬಂಧ ಬರೋರಿಗೆ ಚಂದ ಪ್ರೀತಿ ಕೊಡ್ಬೇಕು, ಮತ್ತೆ ಅವರಿಗೆ ಹಿಮ್ಮತ್ತು ತುಂಬಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುವಂಗೆ ಮಾಡ್ಬೇಕು, ಆತ್ಮವಿಶ್ವಾಸ ಹೆಚ್ಚುವಂಗೆ ಮಾಡ್ಬೇಕು, ಸಾಹಸವನ್ನ ತುಂಬಬೇಕು. ಒಂದು ಪ್ರೀತಿ ಕೊಡ್ಬೇಕು, ಇನ್ನೊಂದು ಸಾಹಸ ತುಂಬಬೇಕು. मानो 95% किसने संस्कार के वश परवश होने के नीचे ऊपर कर लिया, 5% अच्छा किया, फिर भी अगर आप उसके 5% अच्छाई को लेकर पहले उसमें हिम्मत भरो, ये बहुत अच्छा किया, फिर उसको कहो बाकी ये ठीक कर लेना, उसको फील नहीं होगा. बाबा ಹೇಳ್ತಿದ್ದಾರೆ 95% किसने संस्कार के वश परवश होके नीचे ऊपर कर भी लिया, 5% अच्छा किया, फिर भी अगर आप उसके 5% अच्छाई को लेकर पहले उसमें हिम्मत भरो. ಒಬ್ಬರ ಹತ್ರ 95% ಬೇಡವಾದ ಸಂಸ್ಕಾರ ಇದೆ, 5% ಚೆನ್ನಾಗಿದ್ದಾರೆ, 95% ಅವರು ಪರವಶರಾಗಿ ಮೇಲೆ ಕೆಳಗೆ ಅವ್ರ ಸಂಸ್ಕಾರ ಸರಿ ಇಲ್ಲ, 5% ಚೆನ್ನಾಗಿದೆ. ಅವಾಗ ನಾವೇನ್ ಮಾಡ್ಬೇಕು? 5% ಚೆನ್ನಾಗಿದೆಲ್ಲ ಅದನ್ನ ಹೇಳಿ, ನೀವು ಇದು ಬಹಳ ಚಲೋ ಇದ್ದೀರಿ, ಈ ಪಾಯಿಂಟ್ಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ, ಹಿಮ್ಮತ್ತು ಬರೋ ತುಂಬಿಸ್ರಿ. ಆಮೇಲೆ ಹೇಳಿ ಇಂತಿಂತ ಮಾತಿನಲ್ಲಿ ಟೀಕೆ ಕರ್ಲೇನಾ, ಇಂಥ ಮಾತನ್ನ ಸರಿಪಡಿಸ್ಕೋಬೇಕು. ಮೊದಲು ಅವ್ರದ್ದು ಬ್ರೈಟಿಯರ್ ಸೈಡ್ ಒಳ್ಳೆತನವನ್ನ ಮೊದಲು ಹೇಳ್ಬೇಕು. ನಾವು ಒಳ್ಳೆತನವನ್ನ ಹೇಳಿದಾಗ ಅವರಿಗೆ ಏನಾಗ್ತದೆ?
ಹಿಮ್ಮತ್ ಬರ್ತದೆ. ಆಮೇಲೆ ಹೇಳ್ಬೇಕು ಇಂಥ ಪಾಯಿಂಟ್ನಲ್ಲಿ ನಿಮ್ಮನ್ನ ಸರಿ ಮಾಡ್ಕೊಂಡ್ಬಿಡ್ಬೇಕು. ತೋ ಪಹಲೆ ಈ ವಿಚಾರ ಸಂಸ್ಕಾರಕ್ಕೆ ವಶ ಕಮ್ಜೋರೆ, ಮೊದಲೇ ಅವ್ರ ಸಂಸ್ಕಾರಕ್ಕೆ ವಶ ಆಗಿ ದುರ್ಬಲ ಇದ್ದಾರೆ. ನಾವು ಮತ್ತೆ ಪುನಃ ನೀವು ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ಅಂದ್ರೆ ನರ್ವಸ್ ಹೋ ಜಾತಿ. ಏನಾಗ್ತದೆ ಅವರಿಗೆ? ನರ್ವಸ್ ಆಗ್ಬಿಡ್ತಾರೆ. ಪ್ರೋಗ್ರೆಸ್ नहीं कर सकता. 5% के पहले हिम्मत दिलाओ. यह बात बहुत अच्छी है आप में. 5% ಅಷ್ಟೇ ಒಳ್ಳೆತನ ಇರೋದು ಅವ್ರ ಹತ್ರ, 95% ಚಲೋ ಇಲ್ಲ. ಆದರೆ ಆ 5% ಇದೆಲ್ಲ ಅದನ್ನ ಹೇಳಿ ಆಪ್ ಮೇ ಯಹ ಬಾತ್ ಬಹುತ್ ಅಚ್ಚಿ ಹೈ. ನಿಮ್ಮ ಹತ್ರ ಇಂತಿಂತ ಮಾತು ಎಷ್ಟು ಚೆನ್ನಾಗಿದೆ. ಯಹ ಆಪ್ ಬಹುತ್ ಅಚ್ಚಾ ಕರ್ ಸಕ್ತೆ ಹೈ. ಉಸ್ಕೋ ಅಗರ್ ಸಮಯ और उसके स्वरूप को समझकर बात देंगे तो वह परिवर्तन हो जाएगा. ಆ ರೀತಿ ಸಮಯ ಸ್ವರೂಪವನ್ನ ನೋಡ್ಕೊಂಡು ಮಾತಾಡ್ರಿ. ಬಡ 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 ಅವ್ರು ಹಂಗ್ ಮಾಡ್ತಿದ್ರಿ ಹಿಂಗ್ ಮಾಡ್ತಿದ್ರಿ, ಇದು ಸರಿಯಲ್ಲ ಅದು ಮಾಡಿ ಸರಿಯಾ, ನೀವು ಅದು ತಪ್ಪು ಮಾಡಿದ್ರಿ ಇದು ತಪ್ಪು ಮಾಡಿದ್ರಿ ಅಂತ ನೀವು 90% ವರ್ಣನೆ ಮಾಡಿ ಶುರು ಮಾಡ್ಬಿಟ್ರೆ 5% ಇದ್ದ ಹಿಮ್ಮತ್ತು ಏನಾಗ್ಬಿಡ್ತದೆ ಅವ್ರಿಗೆ? ಹೋಗ್ಬಿಡ್ತದೆ. ಮೊದ್ಲು ಒಳ್ಳೇದನ್ನ ಹೇಳಿ, ಎಷ್ಟು ಚೆನ್ನಾಗಿದ್ದೀರಿ ನೀವು. ಹಿಮ್ಮತ್ತದು ಪರವಶ ಆತ್ಮ ಮೇ ಹಿಮ್ಮತ್ ನಹಿ ಹೋತಿ ಹೈ. 95% ಅವರು ಪರವಶ, ಬೇಡವಾದ ಸಂಸ್ಕಾರಕ್ಕೆ ವಶ ಆಗಿದ್ದಾರೆ ಅವರು. ಆದ್ರೆ 5% ಚಲೋ ಇದೆ. ಬಾಪನೆ ಆಪಕ್ಕೋ ಕೈಸಿ ಪರಿವರ್ತನ್ ಕಿಯಾ. ಈಗ ನಾವ್ ಹೆಂಗ್ ಚೇಂಜ್ ಆದೇವಪ್ಪ? ನಮ್ಮನ್ನ ನಾವೇ ಚೆಕ್ ಮಾಡ್ಕೊಳ್ಳೋಣ. ನಾವೇನು ಎಲ್ಲಾ ರೂಪದಲ್ಲಿ ಚಲೋ ಇದ್ದೀವ? ನಾವ್ ಹೆಂಗ್ ಚೇಂಜ್ ಆದೇವು? ಆಪಕ್ಕೆ ಕಮಿ ಸುನಾಯಿ ಬಾಬಾ. ನಮ್ಮ ದುರ್ಬಲತೆಯನ್ನ ಹೇಳಿದ್ನ ಬಾಬಾ? ಆಪ್ ವಿಕಾರಿ ಹೋ, ಆಪ್ ಗಂದೆ ಹೋ ಅಂತ ಹೇಳ್ಕೊಂಡು ನಮ್ಗೆ ಜ್ಞಾನ ಕೊಟ್ರ? ನೀವ್ ವಿಕಾರಿ ಇದ್ದೀರಿ, ನೀವು ಕೊಳಕಿದ್ದೀರಿ ಅಂತ ಜ್ಞಾನ ಕೊಟ್ಟಾರ? आपको स्मृति दिलाई. आप आत्मा हो. इस श्रेष्ठ स्मृति से आप में समर्थ्य आई, परिवर्तन किया. ನೀವು ಆತ್ಮ ಆಗಿದ್ದೀರಿ, ಶ್ರೇಷ್ಠ ಆತ್ಮ ಆಗಿದ್ದೀರಿ. ಸತ್ಯುಗದಲ್ಲಿ ದೇವಿ ದೇವತಾ ಪಾತ್ರ ಮಾಡುವಂತ ಆತ್ಮ ಆಗಿದ್ದೀರಿ. ಈ ಶ್ರೇಷ್ಠ ಸ್ಮೃತಿಯನ್ನ ಕೊಟ್ಟರು. ಅಷ್ಟೊತ್ತಿಗೆ ನಮ್ಮಲ್ಲಿ ಸಮರ್ಥತೆ ಬಂತು, ನಾವು ಚೇಂಜ್ ಆದೆವು. ತೋ ಹಿಮ್ಮತ್ ಸೆ ಸ್ಮೃತಿ ದಿಲಾವೋ. ಮೊದಲವರಿಗೆ ಅವರಲ್ಲಿರುವ ಒಳ್ಳೆತನವನ್ನ ಹೇಳಿ ಮಾಡಿ ಅವರಿಗೆ ಹಿಮ್ಮತ್ತು ತುಂಬಿ ಆ ಸ್ಮೃತಿಯನ್ನ ಮಾಡಿಕೊಡಿ. ಸ್ಮೃತಿ ಸಮರ್ಥಿ ಸ್ವತಃ ದಿಲಾಯೇಗಿ. ಒಳ್ಳೆ ಸ್ಮೃತಿಯನ್ನ ಕೊಡಿ, ಆವಾಗ ಸಹಜವಾಗಿ ಸಮರ್ಥತೆ ಬರ್ತದೆ. ಸಮಜಾ? ತೋ ಅಭಿ ತೋ ಸಮಾನ್ ಬನ್ ಜಾಯೆಂಗೆನಾ? ಈಗ ಹೇಳಿ, ಬಾಪ್ ಸಮಾನ ಆಗ್ತಿರಲ್ಲ? ತಂದೆ ಸಮಾನ ಆಗ್ಲಿಕ್ಕೆ ಯಾವ ಅಕ್ಷರ ನೆನ್ಪಿಟ್ಕೋಬೇಕು? एक अक्षर याद करो, ಫಾಲೋ ಫಾದರ್ ಮದರ್. ಶಿವ ತಂದೆಯನ್ನ ಅನುಸರಿಸಿರಿ, ಬ್ರಹ್ಮ ತಾಯಿಯನ್ನ ಅನುಸರಿಸಿರಿ. ತೋ ಬಾಪನೆ ಕಿಯಾ ಓ ಕರ್ನಾ ಹೈ. ಬಾಬಾ ಏನ್ ಮಾಡಿದಾರೋ ಅದನ್ನೇ ನಾವು ಮಾಡ್ಬೇಕು. ಬಸ್ ಕದಂ ಪರ್ ಕದಂ ರಕ್ನ. ಶಿವಬಾಬಾ ಏನ್ ಮಾಡಿದಾರೆ ಅದನ್ನೇ ನಾವು ಮಾಡ್ಬೇಕು. ಬ್ರಹ್ಮ ಬಾಬಾ ಹೆಂಗೆ ಹೆಜ್ಜೆ ಇಟ್ಟಿದ್ದಾರೆ ಅದೇ ರೀತಿ ಅವರ ಹಿಂದೆ ಹೆಜ್ಜೆ ಇಡ್ತಾ ಹೋಗ್ಬೇಕು. ತೋ ಸಮಾನ್ ಬನ್ನ ಸಹಜ ಅನುಭವ ಹೋಗ. ಆವಾಗ ಬಾಪ್ ಸಮಾನ ಆಗುವಂಥದ್ದು ಬಹಳ ಸಹಜವಾಗ್ತದೆ, ಸಹಜ ಅಂತ ಅನುಭವ ಆಗ್ತದೆ. ड्रामा छोटे छोटे खेल दिखाता रहता है, आश्चर्य के मात्रा तो नहीं लगाते है ना. ನಾಟಕದಲ್ಲಿ ಇನ್ನು ಸಣ್ಣ ಸಣ್ಣ ದೃಶ್ಯಗಳು ಬರ್ತಾ ಇರ್ತವೆ, ನೀವು ಆಶ್ಚರ್ಯ ಚಿಹ್ನೆ ಹಾಕಂಗಿಲ್ಲಲ್ಲ. ಆಶ್ಚರ್ಯ ಚಿಹ್ನೆ ಹಾಕ್ಬಾರ್ದು. ಬೇರೆ 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 ದೃಶ್ಯಗಳು ಆಟಗಳು ಬರಬಹುದು, ಆಶ್ಚರ್ಯಕ್ಕೆ ಮಾತ್ರ तो नहीं लगाते हो ना. अच्छा, अनेक बच्चों के कार्ड पत्र और दिल के गीत बाप दादा के पास पहुंच गए. ಎಷ್ಟೋ ಬಾಬನ ಮಕ್ಕಳು ಬಾಬನಿಗೆ ಪತ್ರ ಬರೀತಾರೆ, ಗ್ರೀಟಿಂಗ್ ಕಾರ್ಡ್ ಕೊಡ್ತಾರೆ, ಹೃದಯದ ಗೀತೆಯನ್ನ ಹಾಡ್ತಾ ಇರ್ತಾರೆ. ಎಲ್ಲ ನನ್ನ ಹತ್ತಿರ ಬಂದು ತಲುಪಿದೆ ಅಂತಿದ್ದಾರೆ ಬಾಬಾ. ಸಭೆ ಕೇತೆ ಹೇ ಹಮಾರಿ ಬಿ ಯಾದ್ ದೇನಾ, ಹಮಾರಿ ಬಿ ಯಾದ್ ದೇನಾ ಅಲ್ವಾ. ನಾವು ಮಧುವನಕ್ಕೆ ಹೋಗುವಾಗ ಯಾರು ಬರಂಗಿಲ್ವೋ ಅವ್ರು ಏನ್ ಮಾಡ್ತಾರೆ ನಮ್ಮ ಹತ್ರ, ಬಾಬನಿಗೆ ನಮ್ಮ ನೆನಪು ತಿಳಿಸ್ರಿ, ಯಾದ್ ಪ್ಯಾರ್ ತಿಳಿಸ್ರಿ ಅಂತ ಹೇಳಿ ಕಳಿಸ್ತಾರೆ. ತೋ ಬಾಪ ಬಿ ಕೇತೆ ಹಮಾರಿ ಬಿ ಯಾದ್ ಪ್ಯಾರ್ ದೇದೇನಾ. ನಾವು ಬಾಬನ ಹತ್ರ ಹೋದೆವ ಅಷ್ಟೊತ್ತಿಗೆ ಬಾಬಾ ಏನಂತಾರೆ, ನಂದು ನೆನಪು ಪ್ರೀತಿಯನ್ನ ಮಕ್ಕಳಿಗೆ ತಲುಪಿಸ್ರಿ ಅಂತಾರೆ. ಯಾರ್ಯಾರು ಊರಲ್ಲಿ ಬಿಟ್ಟು ಬಂದಿರ್ತೀವಲ್ಲ ಅಷ್ಟೊತ್ತಿಗೆ ಬಾಬಾ ಇಲ್ಲ, ನಂದು ನೆನಪು ಪ್ರೀತಿಯನ್ನ ಮಕ್ಕಳಿಗೆ ತಲುಪಿಸಿರಿ. ಯಾದು ತೋ ಬಾಪ ಬಿ ಕರ್ತೆ ಬಚ್ಚೆ ಬಿ ಕರ್ತೆ. ನೆನಪು ಬಾಬನು ಮಕ್ಕಳನ್ನ ನೆನಪು ಮಾಡ್ತಾರೆ, ಮಕ್ಕಳು ತಂದೆ ನೆನಪು ಮಾಡ್ತಾರೆ. ಇಸ್ छोटे से संसार में है ही बाप दादा और बच्चे और विस्तार तो है ही नहीं. ಇದು ಒಂದು ಕುಟುಂಬ,
ಕುಟುಂಬ ಅಂದ್ರೆ ಏನು? ತಂದೆ ತಾಯಿ ಮಕ್ಕಳು ಕೂಡಿ ಬದುಕುವ ಗುಂಪಿಗೆ ಕುಟುಂಬ ಅಂತ ಸಮಾಜಶಾಸ್ತ್ರದಲ್ಲಿ ಹೇಳ್ತಾರೆ, ಸೋಶಿಯಾಲಜಿಯಲ್ಲಿ. ತಂದೆ ತಾಯಿ ಮಕ್ಕಳು ಕೂಡಿ ಬದುಕುವ ಗುಂಪು, ಅದೇ ಕುಟುಂಬ. ಇಲ್ಲಿ ಯಾರು? ಬಾಪ್ ದಾದ ಅವ್ರ ಬಚ್ಚೆ ಎಲ್ಲ ಒಟ್ಟಾಗಿ ನಾವು ಬದುಕ್ತಿದ್ದೀವಿ. ಇದೇ ಸಂಸಾರ, ಬ್ರಾಹ್ಮಣ ಸಂಸಾರ, छोटे से संसार. तो कौन याद आएगा? बच्चों को बाप याद आएगा, बाप को बच्चे याद आएगी. ನಮಗೆ ಬಾಬಾ 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 ಅಂತ ನೆನಪು ಬರ್ತದೆ. ಬಾಬನಿಗೆ ನೆನಪು ಪ್ರೀತಿ ಹೇಳಿ ಅಂತೀವಿ. ಬಾಬನಿಗೆ ಯಾರು ನೆನಪು ಬರ್ತಾರೆ? ಮಕ್ಕಳು ನೆನಪಿಗೆ ಬರ್ತಾರೆ. ದೇಶ ವಿದೇಶಕ್ಕೆ ಬಚ್ಚೋಂಕೋ ಬಾಪ್ ದಾದಾ ಬಿ ಬಹುತ್ 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 ಯಾದ್ ಪ್ಯಾರ್ ದೇತೆ ಹಿ. 4 ಬಾರಿ ಇದೆ. ಬಾಪ್ ದಾದಾ ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ತುಂಬಾ 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 ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಅಚ್ಚಾ, 4 ಕಡೆಯ ಬ್ರಾಹ್ಮಣ ಸಂಸಾರದ ವಿಶೇಷಾತ್ಮಗಳಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಸಫಲತೆಯ ನಕ್ಷತ್ರಗಳಿಗೆ ಸದಾ ಸ್ವಯಂವನ್ನು ಸಂಪನ್ನ ಮಾಡಿ ಆತ್ಮಗಳ ಮೊರೆಯನ್ನ ಪೂರ್ಣಗೊಳಿಸುವ ಸಂಪನ್ನ ಆತ್ಮಗಳಿಗೆ ಸದಾ ನಿರ್ಬಲ ಪರವಶ ಆದಂತಹ ಆತ್ಮಗಳಿಗೆ ಹಿಮ್ಮತ್ತಿನ ವರದಾನದ ಮೂಲಕ ಹಿಮ್ಮತ್ತನ್ನ ಕೊಡುವ ತಂದೆಯ ಮದದಿಗೆ ಪಾತ್ರರಾಗುವ ಆತ್ಮಗಳಿಗೆ ಸದಾ ವಿಶ್ವ ಪರಿವರ್ತಕರಾಗಿ ಸ್ವಯಂ ಪರಿವರ್ತನೆಯಿಂದ ಮಾಯೆಯ ಮೇಲೆ ಪ್ರಕೃತಿಯ ಮೇಲೆ ದುರ್ಬಲ ಆತ್ಮಗಳನ್ನು ಪರಿವರ್ತನೆ ಮಾಡುವ ಪರಿವರ್ತಕ ಆತ್ಮಗಳಿಗೆ ಬಾಪ್ ದಾದಾ 4 ಕಡೆಯ ಈ ಸಣ್ಣ ಸಂಸಾರದ ಸರ್ವ ಆತ್ಮಗಳಿಗೆ ಸಮ್ಮುಖದಲ್ಲಿ ಬಂದಿರುವ ಶ್ರೇಷ್ಠಾತ್ಮಗಳಿಗೆ ಅರಬ್ ಕರಬ್ ಗುಣ ಯಾದ್ ಪ್ಯಾರ್ ಔರ್ ನಮಸ್ತೆ. ಇವತ್ತಿನ ವರದಾನ, साइंस के साधनों द्वारा माया को दूर से पहचान कर भगाने वाले माया जीत भवा. साइलेंस के साधनों द्वारा, साइंस अल्ला, साइलेंस के साधनों द्वारा माया को दूर से पहचान कर भगाने वाले माया जीत भवा. ಸೈಲೆನ್ಸಿನ ಸಾಧನದ ಮೂಲಕ, ಮೌನ ಶಕ್ತಿಯ ಸಾಧನೆಯ ಮೂಲಕ ಮಾಯೆಯನ್ನು ದೂರದಿಂದಲೇ ಅರಿತು ಓಡಿಸುವ ಮಾಯಾ ಜೀತ್ ಆಗಿರಿ. ಸೈಲೆನ್ಸ್ಗೆ ಸಾಧನೋ ದ್ವಾರ. ಸೈಲೆನ್ಸ್ ಅಂದ್ರೇನು? ಯಾರು ಗಲಾಟೆ ಮಾಡ್ತಾ ಇದ್ರೆ ಸೈಲೆನ್ಸ್ ಪ್ಲೇಸ್ ಅಂತೀವಿ, ಮೌನದಲ್ಲಿರಿ ಅಂತೀವಿ. ಪೀಸ್ ಅಂದ್ರೇನು? ಪೀಸ್ ಅಂದ್ರೆ ಶಾಂತಿ, ಸೈಲೆನ್ಸ್ ಅಂದ್ರೆ ಮೌನ. ಮೌನದ ಸಾಧನೆಯ ಮೂಲಕ ಮಾಯೆಯನ್ನು ದೂರದಿಂದಲೇ ಅರಿತು ಓಡಿಸುವ ಮಾಯಾ ಜೀತ್ ಆಗಿರಿ. ಮಾಯೆ ಕೊನೆಯ ಗಳಿಗೆ ತನಕನೂ ಬರ್ತಾ ಇರ್ತದೆ. ಏ ಮಾಯಾ ಕಾ ಕಾಮ ಹೈ ಆನಾ, ಆಪಕಾ ಕಾಮ ಹೈ ದೂರ ಸೇ ಭಗಾನಾ. ಮಾಯೆ ಕೆಲಸ ಬರೋದು, ನಮ್ಮ ಕೆಲಸ ದೂರದಿಂದಲೇ ಓಡಿಸೋದು. ಮಾಯೆ ಬರಲಿ, ಆದರೆ ನಾವು ಅಲ್ಗಾಡಬಾರ್ದು. ನಾವು ಮಾಯನ್ನ ಓಡಿಸ್ಬೇಕು, ಇಲ್ಲ ಅಂದ್ರೆ ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕೆ ಮೌನದ ಸಾಧನೆಯ ಮೂಲಕ ದೂರದಿಂದಲೇ ಮಾಯೆಯನ್ನ ಅರಿಯಿರಿ. ಏ ಮಾಯಾ ಹೇ ಉಸೆ ಪಾಸ್ ಮೇ ಆನೆ ನಾ ದೋ. ನಮ್ಮ ಹತ್ತಿರ ಬರ್ಲಿಕ್ಕೇನೆ ಬಿಡಬಾರ್ದು. ಒಂದು ವೇಳೆ ನಾವು ಯೋಚನೆ ಮಾಡಿದರೆ ಕ್ಯಾ ಕರೋ ಕೈಸೆ ಕರೋ ಅಭಿ ತೋ ಪುರುಷಾರ್ಥಿ ಹೋ ಅಂತ ಅಂದ್ಬಿಟ್ರೆ ಮಾಯಾ ಕಿ ಖಾತರಿ ಕರ್ತೆ ಹೋ, ಫಿರ್ ತಂಗ ಹೋತೆ ಹೋ. ಆದ್ರಿಂದ ದೂರ ಸೇ ಹಿ ಪರಖ ಕರ್ ಭಗಾ ದೋ ತೋ ಮಾಯಾ ಜೀತ್ ಬನ್ ಜಾಯೆಂಗೆ. ದೂರದಿಂದಲೇ ಅದನ್ನು ಪರೀಕ್ಷಿಸಿ ಓಡಿಸಿಬಿಡಿ, ಆವಾಗ ನಾವು ಮಾಯಾ ಜೀತ್ ಆಗ್ತೀವಿ. ಇವತ್ತಿನ ಸ್ಲೋಗನ್, श्रेष्ठ भाग्य की रेखाओं को इमर्ज करो तो पुराने संस्कारों की रेखाएं मर्ज हो जाएगी. ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಇಮರ್ಜ್ ಮಾಡಿಕೊಳ್ಳಿ. ಹಳೆಯ ಸಂಸ್ಕಾರದ ರೇಖೆ ಮರ್ಜ್ ಆಗಿಬಿಡ್ತದೆ, ಗುಪ್ತಾಗಿ ಬಿಡ್ತದೆ. ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಪ್ರತ್ಯಕ್ಷ ಮಾಡಿಕೊಂಡ್ರೆ, ಇಮರ್ಜ್ ಮಾಡಿಕೊಂಡ್ರೆ ಹಳೆಯ ಸಂಸ್ಕಾರದ ರೇಖೆ
ಗುಪ್ತವಾಗಿ ಬಿಡ್ತದೆ, ಮರ್ಜಾಗಿ ಬಿಡ್ತದೆ. ಅಚ್ಚಾ, ಇವತ್ತಿನ ಸ್ವಮಾನ ನಾನಾತ್ಮ ಪರಮಾತ್ಮ ಪ್ರೀತಿಯಲ್ಲಿ ಬೆಳೆಯುವವನು. ನಾನಾತ್ಮ ಪರಮಾತ್ಮನ ಪ್ರೀತಿಯಲ್ಲಿ ಬೆಳೆಯುವವನು. ಅಚ್ಚಾ, ಓಂ ಶಾಂತಿ. ಶುಕ್ರಿಯಾ ಬಾಬಾ, ಶುಕ್ರಿಯಾ ಬಾಬಾ, ಶುಕ್ರಿಯಾ. La
ओम शांति ओम शांति